ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC GD RRB ಡಿ ಗ್ರೂಪ್ ಹಾಗೆ ಈ RRB NTPC ಎಕ್ಸಾಮ್ಗೆ ಕೇಳಬಹುದಾದ ಟಾಪ್ 50 GK ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಸೊ ಮೀನ್ಸ್ ಈ ಒಂದು 50 ಪ್ರಶ್ನೆಗಳು ಹಾಗೆ 50 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೂರಕ ಮಾಹಿತಿಯನ್ನು ಎಡಿಷನಲ್ ಇನ್ಫಾರ್ಮೇಷನ್ ನಾವು ಈ ಒಂದು ಕ್ಲಾಸಿಂದ ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಮಾಡರೇಟ್ ಲೆವೆಲಲ್ಲಿ ಇರತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಆ್ಯಂಡ್ ನಾವು ಒಂದು ಮಾಡರೇಟ್ ಲೆವೆಲಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ನಾನು ಸಹ ಸಮ್ ಎಡಿಷನಲ್ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಹೋಗಿರ್ತೇನೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಈ ಎಲ್ಲ ಪ್ರಶ್ನೆಗಳು ಮ್ಯಾಕ್ಸಿಮಮ್ ಇಡಿಕ್ವಿಟಿ ಲೆವೆಲಲ್ಲಿ ಇರತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಓಕೆ, ಯಾಕಂದರೆ ಈ ಒಂದು ಇಡಿಕ್ವಿಟಿ ಪ್ಯಾಟರ್ನ್ ಏನಿದೆ ಅಲ್ವಾ, ಸೊ ಅದು ನಿಮಗೆ ಒಂದು ರೀತಿ ವಿಚಿತ್ರ ಪ್ಯಾಟರ್ನ್ ಇದೆ. ದ ಸೇಮ್ ಪ್ಯಾಟರ್ನ ಮೇಂಟೈನ್ ಮಾಡ್ತಾ ಬರ್ತಾ ಇಲ್ಲ ಅಂತ. ಓಕೆ, ಸೊ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ರೀತಿ ಪ್ಯಾಟರ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ 10th ಲೆವೆಲಲ್ಲಿ ಒಂದು ಪ್ಯಾಟರ್ನ ಮೇಂಟೈನ್ ಮಾಡಿದ್ರೆ ಆ್ಯಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ PUC ಲೆವೆಲಲ್ಲಿ ಒಂದು ಪ್ಯಾಟರ್ನ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಆ ರೀತಿ ಈ ಸೆಕೆಂಡ್ PUC ಮತ್ತು ಈ ಒಂದು 10th ಲೆವೆಲಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಏನೇನು ಕೇಳಿದಾನಲ್ವಾ, ಸೊ ಮೀನ್ಸ್ ಆ ರೀತಿಯ ಪ್ರಶ್ನೆಗಳು ಇವೆಲ್ಲ ಸಹ ಆಗಿರ್ತವೆ. ಸರಿಯಾ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸ್ ನಂತರ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ದೊರಕ್ತದೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಸರಿನಾ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು 2 ವಿನಂತಿಗಳು ಏನು ಅಂತಂದರೆ, ಒಂದು ನಿಮಗೆ ಏನಾದರೂ ಕ್ಲಾಸ್ ಸ್ಪೀಡ್ ಅನ್ನಿಸ್ತಾ ಇತ್ತು ಅಂದರೆ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಸೆಟ್ಟಿಂಗ್ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಸೆಟ್ಟಿಂಗ್ ಆಪ್ಷನಲ್ಲಿ ಸ್ಪೀಡ್ ಆಪ್ಷನ್ನ ನೀವು 0.9x ಇಟ್ಕೊಂಡು ಕ್ಲಾಸ್ನ ನೀವು ಕೇಳಿ. ಓಕೆ, ನಿಮಗೆ ಏನಾದರೂ ಸ್ಪೀಡ್ ಆಗ್ತಾ ಇದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ವಿನಂತಿ ಏನು ಅಂತಂದರೆ, ಒಂದು ಪೆನ್ ಆ್ಯಂಡ್ ದೆನ್ ಒಂದು ಪೇಪರ್ನ ನೀವು ಕೈಲಿ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ನಿಮಗೆ ಯಾವುದು ಪಾಯಿಂಟ್ ಗೊತ್ತಿರಲ್ಲ ಅಲ್ವಾ, ಆ ಒಂದು ಪಾಯಿಂಟ್ನ ಬರಿತಾ ಹೋಗಿ. ಆ್ಯಂಡ್ ದೆನ್ ಈ ಒಂದು ಕ್ಲಾಸ್ ಮುಗಿದ ನಂತರ ಒಂದ್ಸರಿ ಅದನ್ನು ರಿವೈಸ್ ಮಾಡಿದ್ರೆ ನಿಮಗೆ ನೆನಪುಳಿಯೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಯಾವ ಪ್ರದೇಶವು ಸಾಂಪ್ರದಾಯಿಕ ಸಾತ್ರಿಯಾ ನೃತ್ಯಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದಾನೆ. ಓಕೆ, ಒಂದು ಸಾತ್ರಿಯಾ ನೃತ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ರಾಜ್ಯ ಯಾವುದು ಅಂತ. ಓಕೆ, ಸೊ ಮೀನ್ಸ್ ಈ ಒಂದು ಸಾಂಪ್ರದಾಯ ನೃತ್ಯವೇ ಯಾವುದು ಅಂದರೆ ಒಂದು ಸಾತ್ರಿಯಾ. ಸೊ ಹಾಗಾದರೆ ಈ ಒಂದು ರಾಜ್ಯ ಯಾವುದು, ಈ ಒಂದು ಸಾತ್ರಿಯಾ ನೃತ್ಯವನ್ನು ಮಾಡ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದಾನೆ. ಅಸ್ಸಾಂ, ಒಡಿಶಾ, ಕೇರಳ ಮತ್ತು ಮಣಿಪುರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅಸ್ಸಾಂ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಸಾಂಸ್ಕೃತಿಕ ನೃತ್ಯಗಳು ಎಷ್ಟು ಕಂಡು ಬರ್ತವೆ ಅಂತ ನಿಮಗೆ ಕೇಳ್ತಾನೆ. ಓಕೆ, ದ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ ಎಷ್ಟು ಕಂಡು ಬರ್ತವೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 8 ಅಂತ ಹೇಳಬೇಕಾಗುತ್ತೆ. ಓಕೆ ಸರ್, ರಾಂಗ್ ಸರ್, 9 ಅಂತ ಓದಿದ್ದೀನಿ ನಾನು. ಓಕೆ, ರಾಂಗ್ ಅಂತ ಯಾರು ಹೇಳ್ತೀರಲ್ವ ಅವ್ರು ಕರೆಕ್ಟ್ ಇದ್ದೀರಾ. ಯಾಕೆ ಅಂತಂದರೆ ಭಾರತದ ಸಂಸ್ಥೆಗಳಿದ್ದಾವೆ 2. ಓಕೆ, ಒಂದು ಸಂಗೀತ ನಾಟಕ ಅಕಾಡೆಮಿ. ಓಕೆ, ಯಾವುದು? ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ ಭಾರತದ ಶಾಸ್ತ್ರೀಯ ನೃತ್ಯಗಳೆಷ್ಟಿದ್ದಾವೆ ಅಂತ ಕೇಳಿದ್ರೆ 8 ಇದ್ದಾವೆ. ಬಟ್ ನಮ್ಮ ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಯಾವುದು? ಒಂದು ಭಾರತದ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಎಷ್ಟಿದಾವೆ ಅಂತಂದರೆ 9 ಇದಾವೆ. ಹಾಗಾದರೆ 8 ಯಾವುದಿದಾವೆ ಸರ್? 9ನೇದು ಯಾವುದಿದೆ ಅಂತ ಹೇಳ್ಬೋದಾ? ಓಕೆ, 8ನ ನೋಡ್ಕೊಳ್ಳೋಣ ಬನ್ನಿ. 2ರಲ್ಲೂ ಸಹ ಕಾಮನ್ ಇದಾವೆ. ಮೊದಲನೇದು ಯಾವುದು ಸರ್? ಮೋಹಿನಿಯಟ್ಟಂ ಅಂತ ಹೇಳ್ತೀವಿ. ಯಾವುದು ಮೋಹಿನಿಯಟ್ಟಂ? ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರ್? ಕೇಕನ್ ಬರುತ್ತೆ. ಆ್ಯಂಡ್ ದೆನ್ ಎರಡನೇದು ಯಾವುದು ಸರ್? ಈ ಕಥಕ್ಕಳಿ ಅಂತ ಹೇಳ್ತೀವಿ. ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್? ಕಥಕ್ಕಳಿಗೆ ಸಂಬಂಧಪಟ್ಟಿರೋದು ಸಹ ಅಗೇನ್ ಕೇರಳ. ಆ್ಯಂಡ್ ದೆನ್ ಮೂರನೇದು ಯಾವುದು ಅಂತ ಕೇಳಿದ್ರೆ ಭರತನಾಟ್ಯಂ ಅಂತ ಹೇಳ್ತೀವಿ. ಭರತನಾಟ್ಯ ಯಾವುದು ರಾಜ್ಯಕ್ಕೆ ಸರ್? ತಮಿಳುನಾಡು ರಾಜ್ಯ. ಆ್ಯಂಡ್ ದೆನ್ 4ನೇದು ಯಾವುದು ಅಂತ ಕೇಳಿದ್ರೆ ಈ ಒಂದು ಕುಚಿಪುಡಿ ಅಂತ ಹೇಳ್ತೀವಿ. ಕುಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಸಂಬಂಧಪಟ್ಟಿರೋದು ಆಂಧ್ರ ಪ್ರದೇಶಕ್ಕೆ. ಆ್ಯಂಡ್ ನೆಕ್ಸ್ಟ್ 5ನೇದು ಯಾವುದಿದೆ? 5ನೇದು ಈ ಒಡಿಸಿ ಅಂತ ಹೇಳ್ತೀವಿ. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್? ಒಡಿಶಾ. ಆ್ಯಂಡ್ ದೆನ್ 6ನೇದು ಯಾವುದು ಸರ್? ಮಣಿಪುರಿ ಅಂತ ಹೇಳ್ತೀವಿ. ಮಣಿಪುರಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಸಂಬಂಧಪಟ್ಟಿರೋದು ಮಣಿಪುರಕ್ಕೆ. ಆ್ಯಂಡ್ ದೆನ್ 7ನೇದು ಯಾವುದು ಅಂತ ಕೇಳಿದ್ರೆ ಕಥಕ್ ಅಂತ ಹೇಳ್ತೀವಿ. ಕಥಕ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಸಂಬಂಧಪಟ್ಟಿರೋದು ಈ UPಗೆ. ಯಾವುದು ರಾಜ್ಯ ಅಂದರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 8ನೇದು ಯಾವುದು ಸರ್? ಸಾತ್ರಿಯಾ ನೃತ್ಯ. ಇದು ಕಂಡುಬರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಸರ್ ಹಾಗಾದರೆ 8 ಹೇಳಿದ್ರಿ, 9ನೇದು ಯಾವುದು ಹೇಳಿ? ಒಂದು ಭಾರತ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ 9 ಇದಾವೆ ಅಂತ ಹೇಳಿದ್ರಲ್ಲ, 9ನೇದು ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಛೌ ಅಂತ ಹೇಳಬೇಕಾಗುತ್ತೆ ಸರ್ನಾ. ಯಾವುದು? ಈ ಒಂದು ಛೌ ಅಂತ ಹೇಳ್ತೀವಿ ಸರ್ನಾ. ಇದನ್ನು ನೆನ್ಪಿಟ್ಕೊಳ್ಳಿ, ಈ ಛೌವನ್ನು. ಸೊ ಈ ಒಂದು ಛೌವನ್ನು ನಾವು ಈ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಅಥವಾ ಈ ಒಂದು ಅರೆ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ತೀವಿ. ಯಾವುದನ್ನು? ಈ ಛೌವನ್ನು. ಓಕೆ, ಈ ಒಂದು ಛೌವಲ್ಲಿ 3 ಟೈಪ್ಗಳು ಕಂಡು ಬರ್ತವೆ ನಿಮಗೆ. ಯಾವ್ದು ಕಂಡು ಬರ್ತವೆ ನಿಮಗೆ ಸರ್? ಒಂದು ಮಯೂರ್ಭಂಜ್ ಚೌ ಕಂಡು ಬರುತ್ತೆ. ಓಕೆ, ಯಾವುದು? ಒಂದು ಮಯೂರ್ಭಂಜ್ ಚೌ. ಆ್ಯಂಡ್ ಇನ್ನೊಂದು ಸರಾಯ್ಕೆಲಾ ಚೌ ಅಂತ ಕಂಡು ಬರುತ್ತೆ. ಆ್ಯಂಡ್ ಇನ್ನೊಂದು ಪುರುಲಿಯಾ ಚೌ ಅಂತ ಬರುತ್ತೆ. ಹಾಗಾದರೆ ಈ 3 ಸಹ ಯಾವ್ಯಾವ ರಾಜ್ಯಗಳಲ್ಲಿ ಕಂಡು ಬರ್ತವೆ ಸರ್? ಈ ಒಂದು ಮಯೂರ್ಭಂಜ್ ಚೌ ಏನಿದೆಯಲ್ವಾ, ಇದು ಒಡಿಶಾದಲ್ಲೇ ಕಂಡು ಬರುತ್ತೆ. ಬಟ್ ಸರಾಯ್ಕೆಲಾ ಚೌ ಅನ್ನೋದು ನಿಮಗೆ ಜಾರ್ಖಂಡದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಈ ಒಂದು ಪುರುಲಿಯಾ ಚೌ ಏನಿದೆಯಲ್ವಾ, ಇದು ಕಂಡು ಬರೋದು ನಿಮಗೆ ವೆಸ್ಟ್ ಬೆಂಗಾಲಲ್ಲಿ. ಓಕೆ, ಸೊ ಇಷ್ಟೆಲ್ಲ ಸರ್ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದೆಯಾ? ಓಕೆ, ಗೊತ್ತಿದ್ರೆ ಮಸ್ತ್. ಸೊ ಇದನ್ನು ನೀವು ಏನು ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ಜಸ್ಟ್ ನೀವು ರಿವೈಸ್ನ ಮಾಡ್ಕೊಂಡ್ರೆ ಸಾಕು. ಆ್ಯಂಡ್ ದೆನ್ ಯಾರಿಗೆ ಇದು ಗೊತ್ತಿಲ್ಲ ಅಲ್ವಾ, ಇದು ನೀವು ನೆನ್ಪಿಟ್ಕೊಳ್ಳಿ, ಇದು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ನಿಮಗೆ ಈ CGL ಎಕ್ಸಾಮಲ್ಲಿ ಕೇಳಿದ್ದ ನೋಡಿ, ಇದನ್ನು ಏನಂತ ಕೇಳಿದ್ದ? ಭಾರತೀಯ ಇದು
ನಮ್ಮ ಭಾರತದ ಶಾಸ್ತ್ರೀಯ ನೃತ್ಯಗಳು 9 ಇದ್ದಾವೆ. ಹಾಗಾದರೆ ಯಾವ ಸಚಿವಾಲಯದ ಪ್ರಕಾರ ಅಥವಾ ಯಾವ ಒಂದು ಸಂಸ್ಥೆಯ ಪ್ರಕಾರ ಅಂತ ಕೇಳಿದ್ದೆ. ಅವಾಗ ನೀವು ಹೇಳಬೇಕಾಗಿತ್ತು ಭಾರತ ಸಾಂಸ್ಕೃತಿಕ ಸಚಿವಾಲಯದ ಪ್ರಕಾರ ಅಂತ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ಛೌ ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಸಹ ಕೇಳಿದ್ದೇನೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರೋದಿಲ್ಲ ಅಂತ ಸಹ ಕೇಳಿದ್ದೇನೆ. ಅವಾಗ ನಿಮಗೆ ಗೊತ್ತಿರಬೇಕಾಗುತ್ತೆ ಸರ್ ಪುರುಲಿಯಾ ಇದು ವೆಸ್ಟ್ ಬೆಂಗಾಲಲ್ಲಿ, ಆ್ಯಂಡ್ ದೆನ್ ಈ ಒಂದು ಸರಾಯ್ಕೆಲಾ ಜಾರ್ಖಂಡಲ್ಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಮಯೂರ್ಭಂಜ್ ಅಂತ ಕಂಡುಬರುತ್ತೆ ಅದು ಒಡಿಶಾದಲ್ಲಿ ಸರ್. ಸೊ ಈ ಒಂದು ಮಯೂರ್ಭಂಜ್ ಅನ್ನೋದು ಆ್ಯಕ್ಚುಲಿ ಜಿಲ್ಲೆ ಸಹ ಇದೆ ಈ ಒಂದು ಒಡಿಶಾದಲ್ಲಿ ಅಂತ ನೀವು ಹೇಳಬೇಕಾಗುತ್ತೆ. ಹಾಗಾದರೆ ಈ 3 ಬಿಟ್ಟು ಯಾವ್ದು ಆಪ್ಷನ್ ಕೊಟ್ಟಿರ್ತಾರಲ್ವಾ ಅದು ನಿಮಗೆ ಎಲಿಮಿನೇಟ್ ಮಾಡಿ ಹಾಕಬೇಕಾಗುತ್ತೆ. ಓಕೆ, ಸೊ ಇದಕ್ಕೆ ನಿಮಗೆ ಆನ್ಸರ್ ಗೊತ್ತಾಯ್ತಾ ಯಾವುದು? ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಹಾಗಾದರೆ ಸರ್ ಒಡಿಸ್ಸಾದ ಯಾವುದು ಸರ್? ಒಡಿಸ್ಸಿ. ಆ್ಯಂಡ್ ದೆನ್ ಕೇರಳದ ಯಾವುದು ಸರ್? ಕಥಕ್ಕಳಿ. ಆ್ಯಂಡ್ ದೆನ್ ಮೋಹಿನಿಯಟ್ಟಂ ಸರ್. ಆ್ಯಂಡ್ ದೆನ್ ಮಣಿಪುರದ ಯಾವುದು ಸರ್? ಮಣಿಪುರಿ ಅಂತ ಹೇಳ್ತೀವಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಸ್ಸಾಂನ ಒಂದು ಪ್ರಮುಖ ಇನ್ನೊಂದು ಜಾನಪದ ನೃತ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಬಿಹು ಅಂತ ಹೇಳ್ತೀವಿ. ಯಾವುದು? ಬಿಹು. ಬಟ್ ಬಿಹು ಅನ್ನೋದು ಸಾಂಪ್ರದಾಯಿಕ ಒಂದು ನೃತ್ಯ ಅಲ್ಲ. ಓಕೆ, ಮೀನ್ಸ್ ಇದೊಂದು ಶಾಸ್ತ್ರೀಯ ನೃತ್ಯ ಅಲ್ಲ ಬಿಹು ಅನ್ನೋದು ಇದೊಂದು ಜಾನಪದ ನೃತ್ಯವಾಗಿದೆ. ಲೈಕ್ ಇವಾಗ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಹೇಗೆ ಒಂದು ಜಾನಪದ ನೃತ್ಯ ಅಲ್ವಾ, ಹಾಗೆ ಈ ಒಂದು ಬಿಹು ಅನ್ನೋದು ಸಹ ಅಸ್ಸಾಂನ ಒಂದು ಜಾನಪದ ನೃತ್ಯವಾಗಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದೂಸ್ತಾನಿ ಸಂಗೀತದೊಂದಿಗೆ ಯಾವ ಪ್ರದೇಶವು ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದಾನೆ. ಓಕೆ, ಈ ಒಂದು ಹಿಂದೂಸ್ತಾನಿ ಸಂಗೀತಕ್ಕೆ ಯಾವ ಒಂದು ಪ್ರದೇಶ ಸಂಬಂಧ ಹೊಂದಿದೆ ಸರ್? ಇದು ದಕ್ಷಿಣ ಭಾರತ, ಉತ್ತರ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ಹಿಂದೂಸ್ತಾನಿ ಸಂಗೀತ ಅಂದರೆ ಅದು ಉತ್ತರ ಭಾರತ ಸರ್. ಆ್ಯಂಡ್ ದೆನ್ ಕರ್ನಾಟಿಕ್ ಸಂಗೀತ ಅಂತ ಕೇಳಿದ್ರೆ, ಓಕೆ, ಕರ್ನಾಟಕ ಸಂಗೀತ ಅಲ್ಲ, ಕರ್ನಾಟಿಕ್ ಸಂಗೀತ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ನಮ್ಮ ದಕ್ಷಿಣ ಭಾರತ. ಓಕೆ, ಯಾವುದು? ಈ ದಕ್ಷಿಣ ಭಾರತ ಯಾವುದಕ್ಕೆ ಅಂದರೆ ಈ ಒಂದು ಕರ್ನಾಟಿಕ್ ಮ್ಯೂಸಿಕ್ಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಓಕೆ, ಈ ಹಿಂದೂಸ್ತಾನಿ ಸಂಗೀತ ಅಂತ ಕೇಳಿದ್ರೆ ಉತ್ತರ ಭಾರತ, ಹಾಗೆ ಈ ಒಂದು ಕರ್ನಾಟಕ ಸಂಗೀತ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಈ ದಕ್ಷಿಣ ಭಾರತ ಅಂತ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಈ ಒಂದು ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಓಕೆ, ಯಾರು ಅಂದರೆ ಈ ಪುರಂದರದಾಸರು ಅಂತ ಹೇಳ್ತೀವಿ. ಯಾರು? ಈ ಒಂದು ಪುರಂದರದಾಸರು ಏನಿದಾರಲ್ವಾ, ಸೊ ಇವರನ್ನು ನಾವು ಕರ್ನಾಟಿಕ್ ಸಂಗೀತದ ಪಿತಾಮಹ ಅಂತ ಹೇಳ್ತೀವಿ. ಕರ್ನಾಟಕ ಸಂಗೀತದ ಪಿತಾಮಹ ಅಲ್ಲ, ಕರ್ನಾಟಿಕ್ ಸಂಗೀತದ ಪಿತಾಮಹ ಅಂತ ಹೇಳ್ತೀವಿ ಸರ್. ನಾ ಮೀನ್ಸ್ ಈ ಒಂದು ಕರ್ನಾಟಕ ಅಂತಂದರೆ ಏನು? ಈ ಚೆನ್ನೈಯಲ್ಲಿ ಏನಾದರೂ ಬೀಚ್ ಬರುತ್ತಲ್ವಾ, ಆ ಒಂದು ಬೀಚಿನ ಹಿಂಭಾಗದಲ್ಲಿ ಕಂಡುಬರ್ತಕ್ಕಂತಹ ಪ್ರದೇಶನ ನಾವು ಕರ್ನಾಟಕ ಪ್ರದೇಶ ಅಂತ ಹೇಳ್ತೀವಿ. ಓಕೆ, ಸೊ ಆ ಒಂದು ಪ್ರದೇಶದ ಒಂದು ಸಂಗೀತ ಬೆಳೆದು ಬರ್ತಕ್ಕಂಥ ಒಂದು ದಾರಿ ಅಂತ ಹೇಳಬಹುದು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 3ನೇ ಪ್ರಶ್ನೆ, ಪ್ರವಾದಿ ಗೀತೆಗಾಗಿ 2023ರ ಬೂಕರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಸರ್ ಈ ಬೂಕರ್ ಪ್ರಶಸ್ತಿ 2023ಕ್ಕೆ ಹೋದ್ರಲ್ಲ ಸರ್ ನೀವು. 2024 ಅಂತಂದ್ರೆ ಹೇಳ್ತಿದ್ವಿ, 2025 ಅಂದ್ರೆ ಸಹ ಹೇಳ್ತಿದ್ವಿ. 2024 ಯಾರು ಸರ್ ಈ ಒಂದು ಬೂಕರ್ ಪ್ರಶಸ್ತಿ? ಸರ್ ಯಾರು? ಸಮಂತಾ ಹಾರ್ವೆ ಅವರು. 2024 ಸಮಂತಾ ಹಾರ್ವೆ ಅವರು. ಆ್ಯಂಡ್ ನೆಕ್ಸ್ಟ್ 2025 ಯಾರು ಸರ್? 25 ಯಾರು ಅಂತ ಕೇಳಿದ್ರೆ ಈ ಒಂದು ಡೇವಿಡ್ ಶೆಜ್ಲಿ ಅವರು ಅಂತ ಹೇಳ್ತಿದ್ವಿ. ಹಾಗಾದರೆ 23ದು ಕೇಳಿಬಿಟ್ಟಿದ್ದೀರಾ. ಸೊ ಇದಕ್ಕೆ ಯಾರು ಆಗ್ತಾರೆ ಸರ್ ಸರಿಯಾದ ಉತ್ತರ? ಯಾಕೆಂದರೆ ನೀವು ಯಾವುದು ಇದೇ ಇಡಿಕ್ವಿಟಿ ಎಕ್ಸಾಮ್ ತೆಗೆದಿದ್ದಲ್ವಾ, ಯಾವುದು ಡೆಲ್ಲಿ ಪೊಲೀಸ್. ಆ ಡೆಲ್ಲಿ ಪೊಲೀಸಲ್ಲಿ ಈ ಒಂದು 2023ರ ಬೂಕರ್ ಪ್ರಶಸ್ತಿಯನ್ನು ಕೇಳಿದ್ದಾನೆ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಸೇಮ್ ಶಿಫ್ಟಲ್ಲಿ 2022ರ ಬೂಕರ್ ಪ್ರಶಸ್ತಿಯನ್ನು ಸಹ ಕೇಳಿದ್ದಾನೆ. ಆ ಶಿಫ್ಟಲ್ಲಿ ಇರತಕ್ಕಂಥವ್ರ ಗತಿ ಏನಾಗಿರಬೇಡ ಅಂತ. ಓಕೆ, ಮೀನ್ಸ್ ಕಾನ್ಸೆಪ್ಟ್ ಇದು ಗೊತ್ತಿದ್ರೆ ಇದು ಸಹ ಗೊತ್ತಿರ್ತದೆ. ಓಕೆ, ಬೋನಸ್ ಅವ್ರಿಗೆ 2 ಮಾರ್ಕ್ಸ್ ಸಿಕ್ತು. ಬಟ್ ಇದು ಗೊತ್ತಿರಲಿಲ್ಲ ಅಂದರೆ ಇದು ಸಹ ಗೊತ್ತಿರಲ್ಲ. ಯಾಕಂದರೆ ಬೂಕರ್ ಪ್ರಶಸ್ತಿ 2 ವರ್ಷದ ನೋಡ್ಕೊಂಡು ಹೋಗಿರ್ತಾರೆ. ಬಟ್ ಇಲ್ಲಿ ನಿಮಗೆ ಯಾವುದಾಗುತ್ತೆ ಆನ್ಸರ್ ಅಂತ? ಯಾವುದು ಅಂತ ಕೇಳಿದ್ರೆ ಒಂದು ಪಾಲಿ ಲಿಂಚ್ ಅಂತ ಹೇಳ್ತೀವಿ ಸರ್. ಯಾರು? ಒಂದು ಪಾಲ್ ಲಿಂಚ್ ಅವರು ಪ್ರವಾದಿ ಗೀತೆಗಳಿಗಾಗಿ 2023ರ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ದೆನ್ 2024 ಯಾರು ಅಂತ ಕೇಳಿದ್ರೆ ಸಮಂತಾ ಹಾರ್ವೆ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಇವರ ಒಂದು ಪುಸ್ತಕ ಯಾವುದು ಅಂದರೆ ಆರ್ಬಿಟಲ್ ಅಂತ ಹೇಳ್ತೀವಿ. ಯಾರು? ಸಮಂತಾ ಹಾರ್ವೆ ಅವರ ಪುಸ್ತಕ ಆರ್ಬಿಟಲ್. ಆ್ಯಂಡ್ ದೆನ್ ನೆಕ್ಸ್ಟ್ 2025ರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ಅವರು ಡೇವಿಡ್ ಶೆಜ್ಲಿ ಅವರು. ಯಾರು? ಡೇವಿಡ್ ಶೆಜ್ಲಿ ಅವರು. ಇವರ ಒಂದು ಪುಸ್ತಕ ಯಾವುದು ಅಂತ ಕೇಳಿದ್ರೆ ಇದು ಫ್ಲೆಶ್. ಓಕೆ, ಏನಂತ ಹೇಳ್ತೀವಿ? ಮಾಂಸ, ಫ್ಲೆಶ್ ನೋಡಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, FLESH. ಓಕೆ, ಅಲ್ಲಿ ಟೈಪ್ ಮಾಡೋಕೆ ಮೀನ್ಸ್ ಅಲ್ಲಿ ಬರೆಯೋಕ್ಕಾಗ್ತಿಲ್ಲ, ಬಟ್ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಫ್ಲೆಶ್ ಅಂತ. ಓಕೆ, ಆ್ಯಂಡ್ ಸಮಂತಾ ಹಾರ್ವೆ ಅವರ ಪುಸ್ತಕ ನೆನ್ಪಿಟ್ಕೊಳ್ಳಿ, ಆರ್ಬಿಟಲ್ ಅಂತ. ಸರ್ ಇದು 2025ರಿಂದ ಏನು ಸರ್ ನೀವು ಡೇವಿಡ್ ಶೆಜ್ಲಿ ಅಂತ ಹೇಳ್ತಿದ್ದೀರಾ? ರಾಂಗ್ ಅಂತ ರಾಂಗ್ ಹೇಳ್ತಾ ಇದ್ದೀರಾ ನೀವು. ಯಾಕಂದರೆ ಸರ್ ಇವರು ಅಲ್ವಾ, ಯಾರು? ಬಾನು ಮುಷ್ತಾಕ್ ಅವರು. ನಿಮ್ಮ ಡೌಟ್ ಬಂದರೆ ಕರೆಕ್ಟಾಗಿರುತ್ತೆ. ಸುಮ್ಮನೆ ನಾನು ಹೇಳೋದಕ್ಕೆಲ್ಲ ಹ್ಞೂ ಅನ್ನಬಾರ್ದು, ಕೆಲವೊಂದ್ಸರಿ ಡೌಟ್ ಬರಬೇಕು. ಓಕೆ, ಈ ಮನು ಬಕರ್ ಅಂತೆ ಬಾನು ಮುಷ್ತಾಕ್ ಅವ್ರು ಏನಿದಾರಲ್ವಾ, ಈ ಬಾನು ಮುಷ್ತಾಕ್ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್. ಯಾವುದು? ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಅವಾರ್ಡ್. ಇಂಟರ್ನ್ಯಾಷನಲ್ ಅಂತ ತೆಗೆದ್ರೆ ಜಸ್ಟ್ ನಿಮ್ಮ ಬೂಕರ್ ಅವಾರ್ಡ್ ಅಂತ ಏನಾದರೂ ಬಂತು ಅಂದರೆ ಆ ಬೂಕರ್ ಅವಾರ್ಡ್ ಇವಾಗ ನಾನು ಹೇಳಿದ್ದು. ಓಕೆ, ಹಾಗಾದರೆ ಸರ್ ಬೂಕರ್ ಅವಾರ್ಡ್ಗೆ ಈ ಒಂದು ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ಗೆ ಏನು ವ್ಯತ್ಯಾಸ ಕೇಳ್ಬೋದಲ್ಲ ನಿಮಗೆ? ಬೂಕರ್ ಅವಾರ್ಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ಗೆ, ಓಕೆ, ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಅವಾರ್ಡ್ಗೆ ಏನು ಸರ್ ಈ ಒಂದು ಡಿಫ್ರೆನ್ಸ್? ಈ ಒಂದು ಬೂಕರ್ ಅವಾರ್ಡ್ ಏನಿದೆ ಅಲ್ವಾ, ಮೂಲತಃ ಆ ಒಂದು ಪುಸ್ತಕ ಇಂಗ್ಲೀಷ್ ಭಾಷೆಯಲ್ಲೇ ಇರಬೇಕು. ಲೈಕ್ ಇವಾಗ ಯಾವುದೋ ಒಂದು ನನ್ನ ಒಂದು ಆತ್ಮಕಥನವನ್ನು ಬರಿತೀನಿ ನಾನು. ಏನಂತ ಬರಿತೀನಿ? ದ ಬ್ಯಾಡ್ ಲಕ್ ಫೈರ್ ಇನ್ ಎವ್ರಿ ಸ್ಟೆಪ್ ಆಫ್ ಲೈಫ್ ಅಂತ ಬರೆದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನನ್ನ ಒಂದು ಆತ್ಮಕಥೆ. ಸೊ ಈ ಒಂದು ನಾನು ಪುಸ್ತಕ ಯಾವ ಭಾಷೆಯಲ್ಲಿ ಬರೆದಿದ್ದೀನಿ? ನಾನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದೀನಿ. ಓಕೆ, ಸೊ ಮೀನ್ಸ್ ನನಗೆ ಇಂಗ್ಲೀಷಲ್ಲಿ ನನಗೆ ಹಾಬಿ ಇದೆ, ಸೊ ನಾನು ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದೀನಿ. ಆ ಪುಸ್ತಕ ಏನಾದರೂ ಹಿಟ್ಟಾಗಿ ಆ ಒಂದು ಪುಸ್ತಕಕ್ಕೆ ಪ್ರಶಸ್ತಿ ಬರೋದಾದರೆ ಯಾವ ಪ್ರಶಸ್ತಿ ಬರುತ್ತೆ ಅಂದರೆ ಬೂಕರ್ ಅವಾರ್ಡ್ ಬರುತ್ತೆ. ಯಾಕೆಂದರೆ ನಾನು ಮೂಲತಃ ಬರೆದಿರತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ಈ ಇಂಗ್ಲೀಷ್ ಭಾಷೆಯಲ್ಲಿ ಬರೆದಿದ್ದೀನಿ. ಅದನ್ನೇ ಇವಾಗ ನಾನು ಕನ್ನಡದಲ್ಲಿ ಬರೆದೆ ಅಂತ ಅಂದ್ಕೊಳ್ಳಿ. ಏನಂತ ಬರೀತೀನಿ?
ಅದೃಷ್ಟ ಹಾದಿ ಅಂತ. ಓಕೆ, ಏನು ಅದೃಷ್ಟದ ಅದೃಷ್ಟ ಹಾದಿ ಅಂತ. ಸೊ ಅದನ್ನು ನಾನು ಬರೀತೀನಿ. ಸೊ ಈ ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿದ್ದೀನಿ, ಆ್ಯಂಡ್ ದೆನ್ ಕನ್ನಡದಲ್ಲಿ ಫೇಮಸ್ ಆಗುತ್ತೆ. ಆ್ಯಂಡ್ ದೆನ್ ಇದೇ ಬುಕ್ಕನ್ನು ಯಾರೋ ಒಬ್ರು, ನೀವೇ ಅನ್ಕೊಳ್ಳಿ, ಓಕೆ, ನೀವು ಇಂಗ್ಲೀಷಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದೀರಾ. ಸೊ ನೀವು ಏನು ಮಾಡ್ತೀರಾ, ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತೀರಾ. ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಆ ಒಂದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿರತಕ್ಕಂಥ ಕೃತಿ ಏನಾದರೂ ಫೇಮಸ್ ಆಗಿ ಅದಕ್ಕೆ ಒಂದು ಪ್ರಶಸ್ತಿ ಸಿಕ್ಕರೆ, ಆ ಒಂದು ಪ್ರಶಸ್ತಿ ಯಾವುದಾಗಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್ ಆಗಿರುತ್ತೆ. ಹಾಗೆ ನೀವು ನೋಡಿ, ಎದೆಯ ಹಣತೆ ಅಂತ ಪುಸ್ತಕ ಬರೆದಿದ್ರು ಯಾರು, ಬಾನು ಮುಷ್ತಾಕ್ ಅವರು. ಪುಸ್ತಕ ಬರೆದಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಎದೆಯ ಹಣತೆ. ಓಕೆ, ಯಾವುದು, ಎದೆ ಹಣತೆ. ಬಟ್ ಅವರ ಒಂದು ಪುಸ್ತಕ ಯಾವುದು ಅಂತ ಹೇಳ್ತೀವಿ ನಾವು, ಈ ಒಂದು ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್ ಬಂದಿದ್ದು ಸರ್ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಯಾಕೆ ಹಾರ್ಟ್ ಲ್ಯಾಂಪ್ ಸರ್, ಇದನ್ನು ಇಂಗ್ಲೀಷಲ್ಲಿ ಯಾಕೆ ಟ್ರಾನ್ಸ್ಲೇಟ್ ಮಾಡಿದ್ವಿ, ಯಾಕೆ ಅಂತ ಕೇಳಿದ್ರೆ ಬಾನು ಮುಷ್ತಾಕ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ದೀಪಾ ಬಸ್ತಿಯವರು, ಯಾರು ಅಂತ ಕೇಳಿದ್ರೆ ಈ ಒಂದು ದೀಪಾ ಬಸ್ತಿಯವರು ಏನಿದಾರಲ್ವಾ, ಓಕೆ, ಈ ಒಂದು ದೀಪಾ ಬಸ್ತಿಯವರು ಈ ಎದೆ ಹಣತೆ ಅನ್ನೋದನ್ನು ಹಾರ್ಟ್ ಲ್ಯಾಂಪ್ ಆಗಿ ಕನ್ವರ್ಟ್ ಮಾಡಿದ್ರು. ಸೊ ಅದಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಓಕೆ, ಮೀನ್ಸ್ ಮೂಲತಃ ಭಾಷೆ ಇಂಗ್ಲೀಷ್ ಭಾಷೆಯಲ್ಲೇ ಇದ್ರೆ ಅದಕ್ಕೆ ಬುಕರ್ ಅವಾರ್ಡ್, ಆ್ಯಂಡ್ ಈ ಒಂದು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದ್ದರೆ ಅದಕ್ಕೆ ನಾವು ಏನಂತ ಕೊಡ್ತೀವಿ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡನ್ನು ಕೊಡ್ತೀವಿ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ 2023 ಯಾರು ಸರ್, ಮರ್ತ್ಬಿಟ್ರಾ, ಯಾರು, ಪಾಲ್ ಲಿಂಚ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಗೆ ನೆನ್ಪಿಡ್ತದಾ? ಓಕೆ, ಗುಡ್. NTPC ಲೆವೆಲಲ್ಲಿ ರೀ ಇದು ಎಲ್ಲರೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಿದೆ ಅಲ್ವಾ, NTPC ಆ್ಯಂಡ್ ದೆನ್ JEE ಲೆವೆಲಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ, ಬಿಡಬೇಡಿ. ಓಕೆ, ಬರ್ಕೊಂಡು ಇಟ್ಕೊಳ್ಳಿ, ಯೂಸ್ ಆಗ್ತಿದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಏನು ಸರ್ ಇದು ಹೇಳಿಕೆ? ಸರ್ ಈ ಲೆವೆಲಲ್ಲಿ ಕ್ವಶನ್ ಕೇಳ್ತಿದ್ದಾನೆ, ಹೌದಲ್ಲ. CGL ಅಲ್ಲಿ ನಿಮಗೆ ಇದೇ ಲೆವೆಲ್ ಬರ್ತವೆ ಕ್ವಶನ್ಗಳು. ಏನು, ರಾಜಸ್ಥಾನದ ಪುಷ್ಕರ್ ಮೇಳವು ಜಾನುವಾರು ಮೇಳವಾಗಿದ್ದು ಇದರಲ್ಲಿ ಧಾರ್ಮಿಕ ಚಟುವಟಿಕೆಗಳು ಸಹ ಸೇರಿವೆ ಅಂತ ಕೇಳಿದ್ದಾನೆ. ಹೌದಾ, ಸರಿದವಾ? ಏನು ಕೊಟ್ಟಿದ್ದಾನೆ, ಕ್ವಶನ್ ಕರೆಕ್ಟಾಗಿ ಓದಬೇಕು ಫಸ್ಟ್. ಏನು, ರಾಜಸ್ಥಾನದ ಪುಷ್ಕರ್ ಮೇಳವು ಜಾನುವಾರು ಮೇಳವಾಗಿದ್ದು. ಸರ್ ಪುಷ್ಕರ್ ಮೇಳ ಜಾನುವಾರು ಮೇಳ ಆಗಿದೆ ಅಂತೆ, ಹೌದಾ? ಓಕೆ, ರೈಟ್ ಇದೆ. ಇದರಲ್ಲಿ ಧಾರ್ಮಿಕ ಚಟುವಟಿಕೆಗಳು ಸಹ ಸೇರಿವೆ ಅಂತ. ಜಾನುವಾರು ಮೇಳ ಸಹ ಆಗಿದೆ ಅಂತ, ಆ್ಯಂಡ್ ದೆನ್ ಧಾರ್ಮಿಕ ಚಟುವಟಿಕೆಗಳು ಸಹ ಸೇರಿವೆ ಅಂತ. ಹೇಗೆ ಅಂತಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತದೆ. ಓಕೆ, ಆ ಒಂದು ಜಾತ್ರೆಯಲ್ಲಿ ಹೇಗೆ ಅಂತಂದರೆ ಧಾರ್ಮಿಕ ಚಟುವಟಿಕೆಗಳು ಸಹ ನಡೀತವೆ. ಯಾಕಂದರೆ ನಮ್ಮಲ್ಲಿ ಶಿವ ಪೂಜೆ ಆಗುತ್ತೆ. ಓಕೆ, ಮೀನ್ಸ್ ದೇವರಿಗೆ ಪೂಜೆ ಆಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾನುವಾರು ಒಂದು ಜಾತ್ರೆ ಸಹ ಆಗುತ್ತೆ. ಮೀನ್ಸ್ ಜಾನುವಾರು ಜಾತ್ರೆ ಆಗುತ್ತೆ ಅಂತ ದೇವರ ಪೂಜೆ ಆಗಲ್ಲ ಅಂತಲ್ವಾ? ಇಲ್ಲ, ಸೊ ಆಗುತ್ತೆ ಅದು ಸಹ. ಸೊ ಮೀನ್ಸ್ ಇದು ರೈಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಎರಡನೇದು ಏನಿದೆ ಅಂದರೆ ಸೂರಜ್ ಕುಂಡ ಮೇಳವು ಪ್ರಾಥಮಿಕವಾಗಿ ಆನೆ ವ್ಯಾಪಾರ ಮತ್ತು ಸರ್ಕಸ್ ಪ್ರದರ್ಶನಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಕರೀತಾನೆ. ಸೊ ಹಾಗಾದರೆ ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಯಾವುದು ಸರಿ ಆಗ್ತದೆ ಸರ್? ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, 1, 2 ಸರಿಯಾಗಿದೆ, ಆ್ಯಂಡ್ ದೆನ್ 1 ಅಥವಾ 2 ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಹೇಳ್ಬೋದಾ ಸರ್? 2 ಸಹ ಆಗುತ್ತೆ ಸರ್, ಒಂದೇ ಆಗುತ್ತೆ. ಒಂದಾದರೆ ಯಾವುದಾಗುತ್ತೆ, ಯಾವುದು ಅಂತ ಕೇಳಿದ್ರೆ ಸರ್ ಒಂದೇ ಆಗುತ್ತೆ. ಯಾವುದು ಅಂದರೆ ಆಪ್ಷನ್ ಎ ಮಾತ್ರ, ಹೇಳಿಕೆ 1 ಮಾತ್ರ. ಈ ರಾಜಸ್ಥಾನದ ಪುಷ್ಕರ್ ಮೇಳ ಏನಿದೆ ಅಲ್ವಾ, ಇದು ಜಾನುವಾರು ಮೇಳನೇ ಆಗಿದೆ. ಇದು ಎಲ್ಲಿ ಕಂಡು ಬರುತ್ತೆ? ಪುಷ್ಕರದಲ್ಲಿ ಕಂಡು ಬರುತ್ತೆ. ಓಕೆ, ಪುಷ್ಕರ ಅನ್ನೋದೇ ಒಂದು ಸಿಟಿ ಇದೆ. ಆ್ಯಂಡ್ ದೆನ್ ಇದು ಧಾರ್ಮಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೀತವೆ. ಬಟ್ ಈ ಸೂರಜ್ ಕುಂಡ ಮೇಳ ಏನಿದೆ ಅಲ್ವಾ, ಇದು ನಡೆಯೋದು ಹರಿಯಾಣದಲ್ಲಿ ನಡೀತದೆ. ಎಲ್ಲಿ? ಹರಿಯಾಣದ ಫರೀದಾಬಾದಲ್ಲಿ ನಡೀತದೆ. ಸ್ವಲ್ಪ ಇಲ್ಲಿ ನೀವು ಬರೆಯೋದು ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಇದನ್ನು ಸಹಿಸ್ಕೊಳ್ಳಿ. ಓಕೆ, ಹರಿಯಾಣದ ಫರೀದಾಬಾದ್ ಅಂತ ಹೇಳ್ತೀವಿ. ಫರೀದಾಬಾದಲ್ಲಿ ನಡೀತದೆ. ಆ್ಯಂಡ್ ದೆನ್ ಇದು ಆನೆ ಒಂಟೆ ಅದಕ್ಕೆ ಎದಕ್ಕೂ ಸಹ ಸಂಬಂಧಪಟ್ಟಿಲ್ಲ. ಓಕೆ, ಸೊ ಯಾವುದು ಈ ಒಂದು ಸೂರಜ್ ಕುಂಡ ಮೇಳ ಇದು ಕ್ರಾಫ್ಟ್ಸ್ ಮೇಳ ಆಗಿದೆ. ಕುಶಲ ಮೇಳ ಅಂತ ಹೇಳ್ತೀವಿ. ಇದು ನಿಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಒಂದು 10 ಸರಿ ಹೇಳಿದ್ದೀನಿ ನಿಮಗೆ ಇದನ್ನು. ಸೊ ಇದರ ಆವೃತ್ತಿ ಕೇಳ್ತಾನೆ. ಯಾಕೆ ಇನ್ನೂ ಈ ವರ್ಷದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರೆ, ಇದೇ ಸೂರಜ್ ಕುಂಡ ಮೇಳದಲ್ಲಿ ಅದೇನು ಇದು ಮಾಡ್ತಾರೆ ಗೊತ್ತಾ, ಚಕ್ರಗಾನ ಅಂತ ಹೇಳ್ತೀವಿ. ಚಕ್ರಗಾನ ಅಂತ ಅಲ್ಲದು, ಲೈಕ್ ಎಲ್ಲ ಬರುತ್ತಲ್ರಿ, ಮೀನ್ಸ್ ಇಲ್ಲಿ ಮುಂದೆ ಎಲ್ಲ ಕೂತಿರ್ತಾರೆ, ವಾಟೆವರ್ ನಿಮ್ಗೆ ಗೊತ್ತಿರಲಿ. ಅಲ್ಲೊಂದು ಡೆತ್ ಆಗಿದೆ ಅಷ್ಟೇ. ಓಕೆ, ಮೀನ್ಸ್ ಅಲ್ಲೊಂದು ಡೆತ್ ಆಗಿದೆ. ಓಕೆ, ಒಬ್ಬರು ಕಾಪ್ ಡೆತ್ ಆಗಿದ್ದಾರೆ. ಸೊ ಅದಕ್ಕೆ ನ್ಯೂಸಲ್ಲಿದೆ. ಸೊ ಇದು ಎಷ್ಟನೇ ಒಂದು ಸೂರಜ್ ಕುಂಡ ಮೇಳ 2026ರಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ 39ನೇ ಆವೃತ್ತಿ ಆಗಿತ್ತು. 39ನೇ ಸೂರಜ್ ಕುಂಡ ಮೇಳ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಿದೆ ಸರ್, ಕರಕುಶಲಕ್ಕೆ ಸಂಬಂಧಪಟ್ಟಿದೆ. ಕರಕುಶಲ ಮೇಳ. ಓಕೆ, ಏನೊಂದು ಕ್ರಾಫ್ಟ್ಸ್ ನಾವು ರೆಡಿ ಮಾಡಿದ್ವಿ ಅಂದರೆ ಅಲ್ಲಿ ಹೋಗಿ ನಾವು ಮಾರಾಟ ಮಾಡ್ಬೋದು, ಆ್ಯಂಡ್ ಅಲ್ಲಿ ಪ್ರದರ್ಶನ ನಾವು ಇಡಬಹುದು. ಆ್ಯಂಡ್ ನೆಕ್ಸ್ಟ್ ಇದು ಯಾವ ಒಂದು ರಾಜ್ಯದಲ್ಲಿ ಅಂದರೆ ಹರಿಯಾಣ ರಾಜ್ಯದಲ್ಲಿ. ಯಾವ ಸಿಟಿಯಲ್ಲಿ ಅಂತ ಕೇಳಿದ್ರೆ ಫರೀದಾಬಾದ್ ಸಿಟಿಯಲ್ಲಿ. ಯಾವ ಒಂದು ಮೇಳ ಅಂತ ಕೇಳಿದ್ರೆ ಸೂರಜ್ ಕುಂಡ ಮೇಳ ಅಂತ ಹೇಳ್ತೀವಿ. ಇದು ಎಕ್ಸಾಕ್ಟ್ ನಡೆಯೋದು ಸೂರಜ್ ಕುಂಡ ಅನ್ನೋ ಸ್ಥಳದಲ್ಲಿ ನಡೀತದೆ. ಓಕೆ, ಸೊ ಅಷ್ಟು ಗೊತ್ತಾಯ್ತಾ? ಸೊ ಹಾಗಾದರೆ ಇದಕ್ಕೆ ಯಾವುದಾಗುತ್ತೆ ಸರಿಯಾದ ಉತ್ತರ? ಸರ್ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಹೌದಾ? ಈ ಒಂದು ಹೇಳಿಕೆ 1 ಮಾತ್ರ ಇದಕ್ಕೆ ಸರಿಯಾಗಿ ಉತ್ತರ ಆಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2023ರಲ್ಲಿ ಬಾರ್ಬಾರಾ ಕಿಂಗ್ ಸಾಲ್ವರ್ ಅವರ ಯಾವ ಕಾದಂಬರಿಗೆ ಮಹಿಳಾ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಕಿಂಗ್ ಸಾಲ್ವರ್ ಅವರ ಯಾವ ಒಂದು ಪ್ರಶಸ್ತಿಗೆ ಈ ಒಂದು ಮಹಿಳಾ ಪ್ರಶಸ್ತಿ ನೀಡಲಾಗಿದೆ? ಯಾವುದು ಸರ್? ಸರ್ ದ್ಯಾಟ್ ಈಸ್ ಈ ಒಂದು ಪಾಯ್ಸನ್ ವುಡ್ ಬೈಬಲ್, ಡೆಮನ್ ಕಾಪರ್ ಹೆಡ್, ಆ್ಯಂಡ್ ದೆನ್ ಈ ಒಂದು ದಿ ಲಾಕುನ, ಆ್ಯಂಡ್ ದೆನ್ ಹಾರಾಟದ ವರ್ತನೆ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಅಂತ ಕೇಳಿದ್ರೆ ಒಂದು ಡೆಮನ್ ಕಾಪರ್ ಹೆಡ್ ಅಂತ ಹೇಳ್ತೀವಿ. ಯಾವುದು? ಒಂದು ಡೆಮನ್ ಕಾಪರ್ ಹೆಡ್ ಎಂಬ ಒಂದು ಪುಸ್ತಕಕ್ಕೆ ಈ ಮಹಿಳಾ ಪ್ರಶಸ್ತಿ ನೀಡಲಾಗಿದೆ. ಯಾವಾಗ? 2023ರಲ್ಲಿ. ಯಾವ ಒಂದು ಪ್ರಶಸ್ತಿ? ಬಾರ್ಬಾರಾ ಕಿಂಗ್ ಸಾಲ್ವರ್. ಸರ್ 2023 ಯಾಕೆ ತೊಗೊಂಡಿದ್ದೀರಾ? ನಿಮಗೆ ಗೊತ್ತಿರಲಿ, SSC ಮತ್ತು RRB 2 ಪ್ಯಾಟರ್ನ್ ಇದೆ. SSC ಮತ್ತು RRB ಸೆಂಟ್ರಲ್ ಗೌರ್ಮೆಂಟೇ. ಓಕೆ, ದಟ್ಸ್ ಓಕೆ. ಬಟ್ ಇದರಲ್ಲಿ ನಿಮಗೆ 2 ಪ್ಯಾಟರ್ನ್ಗಳು ತೊಗೊಳ್ತಾನೆ. ಇಲ್ಲೇನಾದರೂ ಒಂದು
100% ಕ್ವಶನ್ ಕೇಳ್ತಿದ್ದಾನೆ ಅಂತ ಅನ್ಕೊಳ್ಳಿ. 100% ಮೀನ್ಸ್ ಒಂದು 10 ಕ್ವಶನ್ ಕೇಳ್ತಾನೋ, ಒಂದು ಎಕ್ಸಾಮಲ್ಲಿ 5 ಕ್ವಶನ್ ಕೇಳ್ತಾನೋ, ಒಂದೊಂದು ಎಕ್ಸಾಮಲ್ಲಿ ಒಂದು ಕರೆಂಟ್ ಅಫೇರ್ಸ್ ಒಂದು 20 ಕ್ವಶನ್ ಕೇಳ್ತಾನೋ, ಬೇಡ, ಒಟ್ಟು 100% ಕೇಳ್ತಾನೆ ಅಂತ ಅನ್ಕೊಳ್ಳಿ. ಈ 100%ಅಲ್ಲಿ SSC ಅವನು ಈ ವರ್ಷದ ಮೀನ್ಸ್ 2025ರ ಕರೆಂಟ್ ಅಫೇರ್ಸ್ನ ಎಷ್ಟು ಫೋಕಸ್ ಮಾಡ್ತಾನೆ ಅಂದರೆ 50% ಮಾತ್ರ ಫೋಕಸ್ ಮಾಡ್ತಾನೆ. ಓಕೆ, ಕಳೆದ ಒಂದು ವರ್ಷದ ಕರೆಂಟ್ ಅಫೇರ್ಸ್ 50% ಮಾತ್ರ ಫೋಕಸ್ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ RRB ಅವನು ಕಳೆದ ಒಂದು ವರ್ಷದ 100% ಫೋಕಸ್ ಇಲ್ಲೇ ಮಾಡ್ತಾನೆ. ಮೀನ್ಸ್ ನೀವು RRBಯ ಕ್ವಶನ್ ಪೇಪರ್ ತೊಗೊಳ್ಳಿ, ಆ್ಯಂಡ್ ಕರೆಂಟ್ ಅಫೇರ್ಸ್ ನೀವು ಸರ್ಚ್ ಮಾಡಿ, ಒಂದು ವರ್ಷದ್ದೇ ಇರ್ತವೆ ನಿಮಗೆ. ಬಟ್ ದ ಟ್ವಿಸ್ಟ್ ಇನ್ ಟೇಲ್ ಇದೆ, ಏನಿದೆ, ಈ 50% ಕ್ವಶನ್ ಹೇಗಿದಾವೆ ಅಂದರೆ ನಿಮಗೆ ಈಸಿ ಇರ್ತವೆ SSCಯಲ್ಲಿ ಕಳೆದ ಒಂದು ವರ್ಷದ್ದು 50%. ಬಟ್ ಈ RRBಯಲ್ಲಿ ಡೆಪ್ತಾಗಿ ಹೋಗ್ತಾನೆ ನಿಮಗೆ. ಓಕೆ, ಬಟ್ ಈ ರಿಮೈನಿಂಗ್ 50% ಏನಿದಾವಲ್ವಾ, ಕಳೆದ 2-3 ವರ್ಷದ, 2-3 ಅಲ್ಲ, ಕೆಲವೊಂದು ಬಾರಿ 4-5 ವರ್ಷದ ಕರೆಂಟ್ ಅಫೇರ್ಸ್ ಸಹ ಕೇಳ್ತಾನೆ. ಎಲ್ಲಿ SSCಯಲ್ಲಿ ಮೀನ್ಸ್ ಸ್ವಲ್ಪ ಜಾಸ್ತಿ ಹಿಂದಕ್ಕೆ ಹೋಗ್ತಾನೆ. SSCಯಲ್ಲಿ ಸ್ವಲ್ಪ ಟಫ್ ಆಗ್ತದೆ. ಆ್ಯಂಡ್ ದೆನ್ RRB ಅವನು ಒಂದೇ ವರ್ಷದ ಕೇಳ್ತಾನೆ, ಬಟ್ ಅಲ್ಲಿ ಏನಂದರೆ ಆಳವಾಗಿ ಇಳಿತಾನೆ ಅಷ್ಟೇ. ಸೊ ಅದಕ್ಕೆ ಈ ಕ್ವಶನ್ ಏನಿದಾವಲ್ಲ ನಿಮಗೆ RRB ಅವರು ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡ್ಬೋದು ಇದನ್ನು. ಬಟ್ SSCಗೆ ಓದ್ತಕ್ಕಂಥ ಯಾವುದೇ ನೀವು ಡಿ ಗ್ರೂಪ್ಗೆ ಓದಿರಲಿ, SSCಯಲ್ಲಿ ನೀವು GDಗೆ ಓದಲಿ, ಓಕೆ, ಸೊ ನೀವು ಇದನ್ನು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಯಾವುದು ಈ ಒಂದು 2023 ಆಗಿರಲಿ, 2022 ಆಗಿರಲಿ, 2024 ಆಗಿರಲಿ. ಓಕೆ, ಸೊ ಇದು ಸರಿಯಾದ ಉತ್ತರ ಯಾವುದಂದರೆ ಈ ಒಂದು ಡೇಮನ್ ಕಾಪರ್ ಹೆಡ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ 1973ರ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಯಾವ ಕಾನೂನು ಬದಲಾಯಿಸಿದೆ ಅಂತ ಕೇಳಿದಾನೆ. ಓಕೆ, ಯಾವುದು ಒಂದು CRPC. ಓಕೆ, ಸೊ ನಿಮಗೆ ಒಂದು ಕ್ವಿಕ್ ಆಗಿ ಒಂದು ನಿಮಗೆ ಇದು ಆನ್ಸರ್ ಗೊತ್ತಿರ್ಬೋದು, ಆ್ಯಂಡ್ ದೆನ್ ಕೆಲವೊಬ್ಬರಿಗೆ ಇದನ್ನು ಕನ್ಫ್ಯೂಷನ್ ಸಹ ಆಗ್ತಿರ್ಬೋದು. ನಿಮಗೆ ಕ್ವಿಕ್ ಆಗಿ ಒಂದು ಟ್ರಿಕ್ ಹೇಳ, CRPC ಎಷ್ಟು ಲೀಟ್ರ್ ಇದೆ ಸರ್? 4 ಲೀಟ್ರ್ ಇದೆ. 4 ಲೀಟ್ರಲ್ಲಿ ಯಾವುದಿದೆ ಅಲ್ವಾ ಸರ್, ಅದನ್ನು ಟಿಕ್ ಹಾಕಿಬಿಟ್ಬಿಟ್ಟು ಅಷ್ಟೇ. ಓಕೆ, ಸಿಂಪಲ್ ಟ್ರಿಕ್ ಇದು. ನನಗೆ ಮರ್ತೋಗ್ತಿತ್ತು, ಲಾಸ್ಟ್ ಇಯರ್ ಏನು ಜುಲೈ 1ಗೆ ಬಂತಲ್ವ, ಇದೆಲ್ಲ ಸಹ ಕೋಡ್ ಮರ್ತೋಗ್ತಾ ಇತ್ತು. ಓಕೆ, ಜಸ್ಟ್ ನಾನು ಒಂದು ಮಾಡ್ಕೊಂಡೆ, ಇದು ಒಂದು ನೆನಪುಳಿದ್ರೆ ಅದು ರಿಮೈನಿಂಗ್ 2 ಇರೋದಲ್ವ, ಅದು ನಮಗೆ ನೆನಪುಳಿತವೆ ಅಂತ. ಓಕೆ, ಭಾರತೀಯ ನ್ಯಾಯ ಸಮಿತಿ ಏನಿದೆ ಅಲ್ವಾ, ಅದು ನಮಗೆ ನೆನಪುಳಿತದೆ IPCಯಿಂದ ಅಂತ. ಸೊ ಇದಕ್ಕೆ ನೀವು ನೆನಪಿಟ್ಕೊಳ್ಳಿ, 3ಕ್ಕೆ 3 ಆ್ಯಂಡ್ ದೆನ್ 4ಕ್ಕೆ 4 ಅಂತ. ಓಕೆ, ಸೊ ಮೀನ್ಸ್ BNSS ಯಾವುದನ್ನು ಈ ಒಂದು CRPCಯನ್ನು ಬದಲಾವಣೆ ಮಾಡಿದೆ. ಹಾಗಾದರೆ ಒಂದು CRPC ಯಾವಾಗ ಬಂದಿತ್ತು ಸರ್ ಅಂತ ಕೇಳ್ತಾರೆ ನಿಮಗೆ. ಯಾವಾಗ ನೀವು ಹೇಳಬೇಕಾಗಿದೆ ಸರ್, 1973ರಲ್ಲಿ ಒಂದು CRPC ಬಂದಿದೆ. ಯಾವುದು ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, CRPCಯ ಒಂದು ಕಾಯ್ದೆ ಅಡಿಯಲ್ಲಿ ನಿನಗೆ ಈ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ ನಾನು, IPC ಅಡಿಯಲ್ಲಿ ನಿನಗೆ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರಲ್ವ ಜಡ್ಜ್. ಸೊ ಅದು ಇದೇ ಹೇಳ್ತಿರ್ತಾರೆ ನೋಡಿ ಅವರು. ಓಕೆ, ಆ್ಯಂಡ್ ದೆನ್ ಈ ಒಂದು BNSS ಅಂದರೆ ಏನು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅನ್ನೋದು. ಓಕೆ, ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅನ್ನೋದು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಓಕೆ, ಇದು ಯಾವ ಒಂದು ವರ್ಷ ಲಾಂಚ್ ಆಗಿದೆ, ಮೀನ್ಸ್ 2025ರಲ್ಲಿ ಇದು ಲಾಂಚ್ ಆಗಿದೆ, ಇನ್ ಜುಲೈ ಮಂತಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಾಕಿ ಮೈದಾನದ ಆಯಾಮಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನೆ. ಸರ್ ಏನು ಸರ್ ಮಾಡ್ರೇಟ್ ಲೆವೆಲ್ ಇರ್ತದೆ ಅಂತ ಹೇಳಿದ್ರಿ ಕ್ವಶನ್, ಬಟ್ ನೋಡಿದ್ರೆ ಇಲ್ಲಿ ಇಷ್ಟು ಟಫ್ ಆಗಿದೆ. ಹೌದಾ, ಮಾಡ್ರೇಟ್ ಇದೆ ಆ್ಯಕ್ಚುಲಿ. ಹೇಳಿದ್ದಕ್ಕೆ ಆನ್ಸರ್ ಮಾಡಿ. ಎಷ್ಟು ಈ ಮೈದಾನವು 91 ಮೀಟ್ರ್ ಉದ್ದ ಆಗಿದೆ. ಹೌದು ಸರ್, 91 ಮೀಟ್ರ್ ಅಂತ ಎಲ್ಲ ಓದಿದ್ರಿ. ಹಾಗಾದರೆ ಆಪ್ಷನ್ A ಮತ್ತು ಆಪ್ಷನ್ C ಇದೆ. ಹಾಗಾದರೆ ಇದರ ಒಂದು ಅಗಲ ಎಷ್ಟಿರುತ್ತೆ ಅಂತ. ಎಷ್ಟಿರುತ್ತೆ ಸರ್ ಇದರ ಅಗಲ? ಎಷ್ಟು 55 ಇರುತ್ತಾ, 60 ಇರುತ್ತಾ? ಸೊ ನಿಮ್ಗೆ ಗೊತ್ತಿರಲಿ, ಈ ಹಾಕಿ ಮೈದಾನದ ಉದ್ದ ಏನಿದೆ ಅಲ್ವಾ, ಸೊ ಈ ಉದ್ದ ಕಂಡುಬರೋದು 91 ಮೀಟ್ರ್, ನಿಮಗೆ 91.40 ಮೀಟ್ರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರ ಅಗಲ ಏನಿದೆ ಅಲ್ವಾ, ಆ ಗೋಲ್ ಪೋಸ್ಟ್ ಎಲ್ಲ ಇರ್ತಾವಲ್ವಾ ಹಿಂದೆ, ಆ ಒಂದು ಅಗಲ ಏನು ಕಂಡುಬರುತ್ತೆ ನಿಮಗೆ 55 ಮೀಟ್ರ್ಗಳು ಕಂಡುಬರ್ತದೆ. ಎಷ್ಟು ಕಂಡುಬರುತ್ತೆ? 55 ಮೀಟ್ರ್ಗಳು. ಸೊ ಇದು ನಿಮಗೆ SSCಯಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ ಈ ಒಂದು ಕ್ವಶನ್ ನಿಮಗೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಯಾವುದು ಈ ಒಂದು ಹಾಕಿ ಮೈದಾನದ ಉದ್ದ ಮತ್ತು ಅಗಲ ಎಷ್ಟು ಅಂದರೆ 90.40 ಮೀಟ್ರ್, ಆ್ಯಂಡ್ ದೆನ್ ಈ ಒಂದು 55 ಮೀಟ್ರ್ಗಳು ಅಂತ ಹೇಳ್ತೀವಿ ಸರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಡಿಸೆಂಬರ್ 2023ರಲ್ಲಿ ಭಾರತೀಯ ನ್ಯಾಯ ಸಂಹಿತಾ ದೇಶದ್ರೋಹದ ಅಪರಾಧವನ್ನು ತೆಗೆದುಹಾಕಿ ಈ ಕೆಳಗಿನ ಯಾವ ಕೃತ್ಯಗಳಿಗೆ ಸಂಬಂಧಿಸಿದ ಹೊಸ ಅಪರಾಧದೊಂದಿಗೆ ಅದನ್ನು ಬದಲಾಯಿಸಿತು ಅಂತ ಕೇಳಿದ್ದಾನೆ. ಸರ್ ಯಾವುದನ್ನು ಬದಲಾಯಿಸಿದೆ ಸರ್? ಯಾವುದು ಅಂತ ಕೇಳಿದ್ರೆ, ಈ ಭಾರತ ಸಾರ್ವಭೌಮತ್ವ, ಏಕತೆ ಮತ್ತು ಸಮಗ್ರತೆಗಾಗಿ ಅಪಾಯವನ್ನು ಉಂಟು ಮಾಡುವ ಕಾಯ್ದೆಗಳನ್ನು ಬದಲಾವಣೆ ಮಾಡಿದೆ. ಓಕೆ, ಸೊ ಇದು ನೀವು ಏನಿಲ್ಲ ಆಪ್ಷನ್ ನೋಡಿ, 4 ಆಪ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಆನ್ಸರ್ ಅಂತ. ಸೊ ಆ ರೀತಿ ಕ್ವಶನ್ ಇದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಡ್ಯಾಶ್ ವಿವಾಹಿತ ಮಹಿಳೆಯರು ತಮ್ಮ ಗಂಡಂದರ ಯೋಗಕ್ಷೇಮಕ್ಕಾಗಿ ಉಪವಾಸ ಆಚರಿಸುವ ಹಬ್ಬವಾಗಿದ್ದು ಇದನ್ನು ಸಾಮಾನ್ಯವಾಗಿ ಹಿಂದೂ ತಿಂಗಳಾದ ಕಾರ್ತಿಕದಲ್ಲಿ ಆಚರಿಸಲಾಗ್ತದೆ ಅಂತ. ಸರ್ ಕಾರ್ತಿಕದಲ್ಲಿ ಆಚರಿಸಲಾಗ್ತದೆ? ಕಾರ್ತಿಕ ಭಾದ್ರಪದ ಶುಕ್ಲದ ಚೌತಿಯಂದು, ಮೀನ್ಸ್ ಭಾದ್ರಪದ ಶುಕ್ಲದ ಚೌತಿ ಮೀನ್ಸ್ ಭಾದ್ರಪದ ತಿಂಗಳೇ ಯಾವಾಗ ಬರುತ್ತೆ ಸರ್? ಗಣೇಶ ಕೂಡಿಸ್ತೀವಿ ಸರ್ ಅವಾಗಲೇ ಸೆಪ್ಟೆಂಬರಲ್ಲಿ, ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ಒಂದು ಮಾತು ಹೇಳ್ತಿರ್ತಾರೆ, ಎಂತ ಕಾರ್ತಿಕ್ ಮಾಸದ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಚು ಅಂತ, ಕಾರ್ತಿಕ್ ದೀಪ ಹಚ್ಚು ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಳೋ ಬದಲು ಜಸ್ಟ್ ಒಂದೇ ವರ್ಡಲ್ಲಿ ಹೇಳ್ತಾರೆ ಕಾರ್ತಿಕ್ ದೀಪ ಇದೆ ಅಂತ. ಕಾರ್ತಿಕ್ ದೀಪ, ವಾಟ್ ಯು ಮೀನ್ ಬೈ ಕಾರ್ತಿಕ್ ದೀಪ? ಕಾರ್ತಿಕ ಹುಡುಗ ಹೆಸರು, ದೀಪ ಹುಡುಗಿ ಹೆಸರ? ಕಾರ್ತಿಕ ಮಾಸದಲ್ಲಿ ಬೆಳಗ್ತಕ್ಕಂತಹ ದೀಪ ಅಂತ. ಮೀನ್ಸ್ ಇದು ದೀಪಾವಳಿಯ ಸಂದರ್ಭದಲ್ಲಿ, ಮೀನ್ಸ್ ಈ ಒಂದು ನವೆಂಬರ್ ಸಂದರ್ಭದಲ್ಲಿ ಬೆಳಗ್ತಕ್ಕಂಥ ದೀಪ ಅಂತ ಇದರ ಅರ್ಥ. ಓಕೆ, ಸೊ ಹಾಗಾದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಅಂತ ಕೇಳಿದ್ರೆ ಈ ಒಂದು ನವೆಂಬರಲ್ಲಿ ಯಾವುದು ಅಕ್ಟೋಬರ್ ಎಂಡಲ್ಲಿ ಅಥವಾ ಇಲ್ಲಾಂದರೆ ಈ ಒಂದು ನವೆಂಬರ್ ಫಸ್ಟ್ ವೀಕಲ್ಲಿ. ಸೊ ಅದರಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಯಾವುದಾಗಿದೆ ಸರ್? ಹೋಳಿ
ಮಾರ್ಚಲ್ಲಾಗುತ್ತೆ, ಸೊ ಇದು ಸಾಧ್ಯ ಇಲ್ಲ. ಮಹಾಶಿವರಾತ್ರಿ ಸರ್, ಇದು ಸಹ ಮಾರ್ಚ್ ಇಲ್ಲ ಅಂದರೆ ಫೆಬ್ರವರಿಲಿ ಇರುತ್ತೆ, ಸೊ ಇದು ಸಾಧ್ಯ ಇಲ್ಲ. ಆ್ಯಂಡ್ ಪೊಂಗಲ್ ಅಥವಾ ಕರ್ವಾ ಚೌತ್ ಯಾವುದಾಗುತ್ತೆ ಇದಕ್ಕೆ ಹೇಳ್ಬೋದಾ ಸರ್? ಯಾವುದು ಸರ್? ಪೊಂಗಲ್ ಸಹ ನೀವು ನೋಡಿ ಜನವರಿಯಲ್ಲಿ ಆಚರಣೆ ಆಗುತ್ತೆ ಇದು, ಓಕೆ, ಜನವರಿ ಫೆಬ್ರವರಿಯಲ್ಲಿ. ಬಟ್ ಈ ಕರ್ವಾ ಚೌತ್ ಏನಿದೆ ಅಲ್ವಾ, ಇದು ಆಗೋದು ಯಾವಾಗ ಅಂದರೆ ದೀಪಾವಳಿಯ ಸಂದರ್ಭದಲ್ಲಿ. ಸೊ ಏನಾಗುತ್ತೆ ಇಲ್ಲಿ ಸ್ಪೆಷಲ್ ಇದೆ ನೋಡಿ, ಏನು ವಿವಾಹಿತ ಮಹಿಳೆಯರು, ವಿವಾಹ ಇಲ್ಲದೆ ಇರತಕ್ಕಂಥ ಮಹಿಳೆಯರಲ್ಲ, ಅವಿವಾಹಿತ ಮಹಿಳೆಯರಲ್ಲ, ವಿವಾಹಿತ ಮಹಿಳೆಯರು ತಮ್ಮ ಗಂಡಂದರ ಯೋಗಕ್ಷೇಮಕ್ಕಾಗಿ ಪಾಪ ಕೆಲಸ ಮಾಡೋಕೆ ಹೋಗ್ತದ, ಸ್ವಲ್ಪ ಚಂದ ಬರಲಿ ಅಂತ ಇವರು ಉಪವಾಸನ ಮಾಡ್ತಾರೆ. ಯಾವ ತಿಂಗಳಲ್ಲಿ? ಕಾರ್ತಿಕ ಮಾಸದಲ್ಲಿ, ಓಕೆ. ಸೊ ಮೀನ್ಸ್ ಇಷ್ಟೆಲ್ಲ ನಿಮಗೆ ಡೆಪ್ತಾಗಿ ಗೊತ್ತಿರಬೇಕು. ಯಾವುದು ಈ ಒಂದು ಕಾರ್ವಾ ಚೌತ್ ಅಂತ ಹೇಳ್ತೀವಿ, ಯಾವುದು ಈ ಒಂದು ಕಾರ್ವಾ ಚೌತ್ ಹಬ್ಬ, ಓಕೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದು ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ಯೋಗಕ್ಷೇಮಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಉಪವಾಸದ ಒಂದು ಹಬ್ಬವಾಗಿದೆ ಇದು, ಯಾವುದು ಈ ಒಂದು ಕಾರ್ವಾ ಚೌತ್ ಅನ್ನೋದು, ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಪ್ರದಾಯಕ್ಕೆ ಭಂಗಿಯು ಒಡಿಸ್ಸಿ ನೃತ್ಯದ ವಿಶಿಷ್ಟ ಲಕ್ಷಣವಾಗಿದೆ ಅಂತ ಕೇಳಿದೆ ನಾವು. ಸರ್, ಈ ಒಂದು ಒಡಿಸ್ಸಿ ನೃತ್ಯ ಸಾಂಸ್ಕೃತಿಕ ನೃತ್ಯ ಹೌದಾ? ಹೌದು. ಹಾಗಾದರೆ ಇದರ ಒಂದು ವಿಶಿಷ್ಟ ಒಂದು ಭಂಗಿಯ ಯಾವುದು ಅಂತ, ಭಂಗಿಯ ಲಕ್ಷಣ ಯಾವುದು ಅಂತ, ಯಾವುದು ಸರ್ ಅದು? ರಮಂಡಿ, ವರ್ತನೆ, ತ್ರಿಭಂಗ ಮತ್ತು ಈ ಒಂದು ಸಮಸ್ಥಾನ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದಾಗುತ್ತೆ ಯಾವುದು ಅಂತ ಕೇಳಿದ್ರೆ ಒಂದು ತ್ರಿಭಂಗ ಅಂತ ಹೇಳ್ತೀವಿ. ಯಾವುದು ಈ ಒಂದು ತ್ರಿಭಂಗ? ಈ ಒಂದು ತ್ರಿಭಂಗ ಏನಿದೆ ಅಲ್ವಾ, ಈ ಒಡಿಸ್ಸಿ ನೃತ್ಯದ ವಿಶಿಷ್ಟ ಒಂದು ಲಕ್ಷಣವಾಗಿದೆ, ಓಕೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭರತನಾಟ್ಯವು ಯಾವ ಪ್ರದೇಶದ ನೃತ್ಯ ಪ್ರಕಾರವಾಗಿದ್ದು ಅದರ ಜಾಮಿತೀಯ ಚಲನೆಗಳು ಮತ್ತು ಬಲವಾದ ಹೆಜ್ಜೆ ಗುರುತುಗಳಿಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾನೆ. ಸರ್, ಭರತನಾಟ್ಯ ಏನು ಸರ್? ಭರತನಾಟ್ಯ ಅಂದರೆ ಏನೋ ನೆನಪು ಬರುತ್ತಲ್ಲ, ಯಾವ್ದು ನೆನಪು ಬರುತ್ತೆ ಸರ್? ತಮಿಳ್ನಾಡು ನೆನಪು ಬರುತ್ತೆ. ಆ್ಯಂಡ್ ಭರತನಾಟ್ಯ ಈ ಸಾಂಸ್ಕೃತಿಕ ನೃತ್ಯಗಳಿಂದವಲ್ಲ, ಶಾಸ್ತ್ರೀಯ ನೃತ್ಯಗಳು, ಇದರಲ್ಲಿ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳಿದ್ರೆ ಭರತನಾಟ್ಯ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಒಂದು ತಮಿಳ್ನಾಡಲ್ಲಿ ಕಂಡುಬರುತ್ತೆ. ತೆಲಂಗಾಣ ಆಯಿತಾ? ತಮಿಳ್ನಾಡಲ್ಲಿ ಕಂಡುಬರುತ್ತೆ. ಅದನ್ನು ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥ ಮೊದಲ ಕೃತಿ ಯಾವುದು ಅಂತ ಕೇಳಿದ್ರೆ ಈ ಒಂದು ಭರತ ಮುನಿಯವರು ಬರೆದಿರ್ತಕ್ಕಂಥ ಯಾವುದು ಅಂತ ಹೇಳ್ತೀವಿ, ನಾಟ್ಯಶಾಸ್ತ್ರ, ಓಕೆ. ಭರತ ಮುನಿಯವರು ಬರೆದಿರ್ತಕ್ಕಂಥ ನಾಟ್ಯಶಾಸ್ತ್ರ ಅಂತ ಹೇಳ್ತೀವಿ, ಓಕೆ. ಯಾವುದು? ನಾಟ್ಯಶಾಸ್ತ್ರದ ಬಗ್ಗೆ ಉಲ್ಲೇಖ ಇದೆ. ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳ್ತೀವಿ, ಏಕಾಹಾರ್ಯ ಅನ್ನೋದು ಯಾವ ಒಂದು ಈ ನೃತ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಭಾವ ಆಗಿದೆ ಅಂತ ಕೇಳ್ಬೋದು ನಿಮಗೆ. ಯಾವಾಗ ನೀವು ಹೇಳಬೇಕಾಗತ್ತೆ ಏಕಾಹಾರ್ಯ ಯಾವುದು? ಈ ಒಂದು ಏಕಾಹಾರ್ಯ ಏನಿದೆಯಲ್ವಾ, ಈ ಮೊದಲ ಸ್ಟೆಪ್, ಅದು ಭರತನಾಟ್ಯದ ಮೊದಲ ಸ್ಟೆಪ್ ಏನಿದೆಯಲ್ವಾ, ಅದು ಏಕಾಹಾರ್ಯನೇ ಆಗಿರುತ್ತೆ. ಫಸ್ಟ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟ್ ಮಾಡ್ತಾರೆ. ನೀವು ಭರತನಾಟ್ಯ ಒಂದ್ಸರಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ. ಆ ಭರತನಾಟ್ಯದ ಫಸ್ಟ್ ಸ್ಟೆಪ್ ಏನಿರುತ್ತಲ್ವ, ಆ ಭರತನಾಟ್ಯದ ಫಸ್ಟ್ ಸ್ಟೆಪ್ಗೆ ನಾವು ಏಕಹಾರ್ಯ ಅಂತ ಹೇಳ್ತೀವಿ. ಸೊ ಇದು CGL ಕ್ವಶನ್, ಇದು CGL ಟೈರ್ 2 ಕ್ವಶನ್ ಇದು, ಓಕೆ. ನೆನ್ಪಿಟ್ಕೊಳ್ಳಿದ್ದೀನ. ಆ್ಯಂಡ್ ದೆನ್ ನೆಕ್ಸ್ಟ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಯಾವುದು ಸಹ ಕಂಡುಬರೋದಿಲ್ಲ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಒಂದು ಯಕ್ಷಗಾನ ಅನ್ನೋದು ಕಂಡುಬರುತ್ತೆ, ಓಕೆ. ಆ್ಯಂಡ್ ದೆನ್ ಹುತ್ರಿ ಹಬ್ಬ ಅಂತ ಕಂಡುಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ಕುಚಿಪುಡಿ ಕಂಡುಬರುತ್ತೆ ಸರ್. ಆ್ಯಂಡ್ ದೆನ್ ಕೇರಳದಲ್ಲಿ ಒಂದು ಯಾವುದು ಮೋಹಿನಿಯಟ್ಟಂ ಮತ್ತು ಈ ಕಥಕಳಿ ಕಂಡುಬರುತ್ತೆ, ಓಕೆ. 22 ಮಿನಿಟ್ಸ್ ಆಯಿತು. ಇವಾಗ ಜಸ್ಟ್ 12 ಕ್ವಶನ್, ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕ್ವಶನ್ಗಳು ಮೂವ್ ಆಗ್ತಿಲ್ಲ. ಒಂದು ಇದನ್ನು ಅರ್ಧ ಗಂಟೆಗೆ ಎಂಡ್ ಮಾಡೋಣ, ಓಕೆ. ಸೊ ಎಷ್ಟು ಕ್ವಶನ್ ಆಗುತ್ತೆ ಆಗಿರುತ್ತೆ, ಬಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿರ್ತೀನಿ, ಅದನ್ನು ಮಾತ್ರ ನಿಮ್ಗೆ ಹೇಳ್ತೇನೆ, ಓಕೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಹೊಲಗಳನ್ನು ಸ್ವಚ್ಛಗೊಳಿಸುವ ಮತ್ತು ಬೀಜಗಳನ್ನು ಬಿತ್ತುವ ಕಠಿಣ ಪರಿಶ್ರಮದ ನಂತರ ಆವೋ ನಾಗಾ ಬುಡಕಟ್ಟಿನ ಯಾವ ಹಬ್ಬವು ಮನರಂಜನಾ ಮತ್ತು ಸಂತೋಷದ ಸಮಯವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದು ಸರ್ ಇದು? ಯಾವ ಹಬ್ಬ ಅಂತಂದರೆ ಸರ್ ದ್ಯಾಟ್ ಈಸ್ ಯಾವುದು ಸರಿ? ಒಂದು ಹಾರ್ನ್ಬಿಲ್ ಹಬ್ಬ ಅಲ್ಲ. ಹಾರ್ನ್ಬಿಲ್ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಂದು ನಾಗಾ ಬುಡಕಟ್ಟಿನವರು ಅವರ ಹೊಸ ರಾಜ್ಯದ ರಚನೆಗಾಗಿ ಆಚರಣೆ ಮಾಡ್ತಾರೆ ಇದನ್ನು, ಹಾರ್ನ್ಬಿಲ್ಲನ್ನು. ಸೊ ಇದು ಆಗೋದಿಲ್ಲ. ಸೊ ಏನು ಕೇಳಿದಾನ ಆತ, ಹೊಲವನ್ನು ಸ್ವಚ್ಛಗೊಳಿಸುವ ಮತ್ತು ಬೀಜಗಳನ್ನು ಬಿತ್ತುವ ಕಠಿಣ ಪರಿಶ್ರಮದ ನಂತರ ಆವೋ ನಾಗಾ ಬುಡಕಟ್ಟಿನ ಯಾವುದು ಈ ಒಂದು ಆವೋ ನಾಗಾ ಬುಡಕಟ್ಟಿನ ಹಬ್ಬವು ಮನೋರಂಜನೆ ಮತ್ತು ಸಂತೋಷದ ಸಮಯವಾಗಿ ಕಾರ್ಯನಿರ್ವಹಿಸ್ತದಂತೆ. ಮೀನ್ಸ್ ಈ ಒಂದು ಮನೋರಂಜನೆಗಾಗಿ ಮಾಡ್ತಾರೆ, ಯಾಕಂದರೆ ಎಲ್ಲ ಕೆಲಸ ಮುಗಿತು, ಖುಷಿಯಾಗಿರೋಣ ಇವಾಗ ಅಂತ. ಯಾವ ಹಬ್ಬ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಮೊತ್ಸುಮಾಂಗ್. ಯಾವುದು ಈ ಒಂದು ಮೊತ್ಸುಮಾಂಗ್ ಹಬ್ಬ ಅಂತ ಹೇಳ್ತೀವಿ. ಯಾವುದೋ ಈ ಒಂದು ಮೊತ್ಸುಮಾಂಗ್ ಹಬ್ಬ. ಸೊ ಸರ್ ಇಷ್ಟು ಟ್ಯಾಗ್ ಡೆಪ್ತಾಗಿ ಹೇಳ್ತಿದ್ದೀರಾ, ಈ ಟ್ಯಾಗ್ ಡೆಪ್ತಾಗಿ ಕೇಳ್ತಿದ್ದಾನ ಅಂತ ನೀವು ಏನಾದರೂ ಹೇಳಿದ್ರೆ ಈ SSC ಮತ್ತು RRB ಪ್ಯಾಟರ್ನ್ ನೀವು ನೋಡ್ತಾ ಬನ್ನಿ ಇವಾಗ ಇತ್ತೀಚೆಗೆ, ಸ್ಪೆಷಲಿ SSC ಪ್ಯಾಟರ್ನಲ್ಲಿ ಜಾಸ್ತಿ ಡೆಪ್ತಾಗಿ ಹೋಗ್ತಾ ಇದ್ದಾನೆ, ಸ್ಪೆಷಲಿ ಇನ್ ಸ್ಟ್ಯಾಟಿಕ್ GK ಕ್ವಶನ್ಗಳಲ್ಲಿ, ಓಕೆ. ಸೊ ಅದಕ್ಕೆ ನೀವು ಸಹ ಜಾಸ್ತಿ ಡೆಪ್ತಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ದಟ್ಸ್ ವೈ ಅಷ್ಟೇ, ಓಕೆ. ಸೊ ಮೀನ್ಸ್ ಇದು ನಿಮ್ಗೆ ಗೊತ್ತಿರುತ್ತೆ ರೀ, ಯಾವುದು ಹಾರ್ನ್ಬಿಲ್ ಹಬ್ಬ ಎಲ್ಲಿ ಕಂಡುಬರುತ್ತೆ, ಮೊತ್ಸು ಮಾಂಗ್ ಎಲ್ಲಿ ಕಂಡುಬರುತ್ತೆ, ತುಂಗ್ರೆ ಮಾಂಗ್ ಎಲ್ಲಿ ಕಂಡುಬರುತ್ತೆ, ಎಲ್ಲ ಸಹ ನಾಗಾಲ್ಯಾಂಡಲ್ಲಿ, ಓಕೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಓಕೆ. ಇವು ಓದಿರ್ತೀರ ನೀವು, ಬುಕ್ಕಲ್ಲಿ ಓದಿರ್ತೀರ, ಅಂದರೆ ಕ್ಲಾಸಲ್ಲಿ ಕೇಳಿರ್ತೀರ ನೀವು. ಬಟ್ ಅದನ್ನು ಹೊರತಾಗಿ ನಿಮಗೆ ಬೇಕಲ್ವ ಇವಾಗ ಎಡಿಷ್ನಲ್ ಇವಾಗ ಕ್ಲಾಸ್ ಕೇಳ್ತೀರ ಅಂದರೆ, ಸೊ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಯ್ತು ಸರ್ ಮೊತ್ಸು ಮಾಂಗ್ ಇದೆ, ಅದಕ್ಕೆ ಅಂತಂದರೆ ಒಂದು ಮನರಂಜನಾ ಮತ್ತು ಸಂತೋಷಮಯವಾಗಿ ಕಾರ್ಯನಿರ್ವಹಿಸ್ತದೆ ಅಂತ, ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸ್ ಎಂಡಲ್ಲಿ ನಿಮಗೆ ಒಂದೆರಡು ಮಾತು ಹೇಳ್ತೀನಿ. ಅದೇ ನೆಕ್ಸ್ಟ್ ಈ ಒಂದು ಖಾಲಿ ಜಾಗ ಭರ್ತಿ ಮಾಡಿ ಅಂತ ಇದೆ. ಏನು ಈ ಡ್ಯಾಶ್ ಪ್ರತಿಮೆಗಳು ಮೌರ್ಯರ ಕಾಲದ ಕರಕುಶಲತೆಗೆ ಅತ್ಯಗತ್ಯ ಉದಾಹರಣೆಯಾಗಿತ್ತು. ಅವುಗಳ ಸ್ಮಾರಕ ಗಾತ್ರ ಮತ್ತು ವಿವರವಾದ ಮಾನವ ಆಕೃತಿಗಳಿಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು? ಯಕ್ಷ, ಬುದ್ಧ, ಸಿಂಹ ಮತ್ತು ಶಿವ. ಏನು ಸರ್? ಅವರ ಸ್ಮಾರಕ ಗಾತ್ರ ಮತ್ತು ವಿವರವಾದ ಮಾನವಾಕೃತಿಗಳಿಗೆ ಹೆಸರುವಾಸಿಯಾಗಿದೆ ಅಂತ. ಯಾವುದು ಸರ್ ಇದು? ಯಾವುದಾಗ್ಬೋದು? ಯಾವುದು ಹೇಳ್ಬೋದಾ? ನೀವು ಬುಕ್ ಓದಿದ್ರು ಸಹ ನಿಮಗೆ ಇದು ಆನ್ಸರ್ ಸಿಗಲ್ಲ.
ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವೇನಾದರೂ ದ ಡೆಪ್ತಲ್ಲಿ ಜೆ ಇ ಕ್ವಶನ್ ಪೇಪರ್ನ ಯಾವುದು SSC JE ಮತ್ತು RRB JE ನೋಡಿದ್ರೆ ನಿಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಯಾವುದು ಸರ್? ಯಕ್ಷ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ಯಕ್ಷ ಪ್ರತಿಮೆಗಳು ಅಂತ ಹೇಳ್ತೀವಿ. ಈ ಯಕ್ಷ ಪ್ರತಿಮೆಗಳು ಯಾವ ಒಂದು ಕಾಲಘಟ್ಟಕ್ಕೆ ಅಥವಾ ಈ ಒಂದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ಮೌರ್ಯರ ಒಂದು ಕಾಲಘಟ್ಟಕ್ಕೆ ಅಥವಾ ಈ ಒಂದು ಮೌರ್ಯರ ಒಂದು ಮನೆತನಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳಬೇಕಾಗತ್ತೆ ನೀವು. ಓಕೆ, ಸೊ ಇದೊಂದು ಈ ಒಂದು ಯಕ್ಷ ಪ್ರತಿಮೆಗಳೇನಿದಾವಲ್ಲ ಇದು ಮೌರ್ಯರ ಕಾಲದ ಕರಕುಶಲತೆಗೆ ಅತ್ಯಗತ್ಯ ಉದಾಹರಣೆಯಾಗಿದ್ದಾವೆ. ಯಾವುದು? ಈ ಒಂದು ಯಕ್ಷ ಮಾನವ ಆಕೃತಿಗಳು ಅಂತ ಹೇಳ್ತೀವಿ. ಯಾವುದೇ ಒಂದು ಯಕ್ಷ ಆಕೃತಿಗಳು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ನಿಮಗೆ ಇರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಕಾದಂಬರಿಗಳನ್ನು ಲಾಸ್ಲೋ ಕಾರ್ಸ್ಜಾ ಹೋರ್ಕೈ ಬರೆದಿದ್ದಾರೆ? ಸರ್, ಯಾರು ಸರ್ ಇವರು? ಏನು ಸರ್ ಇವರು ಹೆಸರು ಸಹ ಓದಕ್ಕೆ ಬರ್ತಿಲ್ಲ, ನಿಮಗೂ ಓದಕ್ಕೆ ಬರ್ತಿಲ್ಲ, ನಮಗೂ ಓದಕ್ಕೆ ಬರ್ತಿಲ್ಲ. ಯಾರು ಇವರು? ಇವ್ರು ಯಾರು ಅಂತ ಕೇಳಿದ್ರೆ ಸರ್ ಇನ್ 2025 ನೊಬೆಲ್ ಅವಾರ್ಡ್ ನೀಡಿದ್ದಾರೆ. ಎಷ್ಟು ವಿಭಾಗದಲ್ಲಿ ನೀಡಿದ್ದಾರೆ? 6 ವಿಭಾಗದಲ್ಲಿ ನೀಡಿದ್ದಾರೆ. ಆ 6 ವಿಭಾಗದಲ್ಲಿ ಒಂದು ವಿಭಾಗ ಯಾವುದು ಅಂತ ಕೇಳಿದ್ರೆ ಈ ಸಾಹಿತ್ಯ ವಿಭಾಗ ಅಂತ ಹೇಳ್ತೀವಿ. ಈ ಒಂದು ಸಾಹಿತ್ಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ವ್ಯಕ್ತಿಯೇ ಈ ಒಂದು ಲಾಸ್ಲೋ ಕಾರ್ಸ್ಜಾ ಹೋರ್ಕೈ ಅವರು ಅಂತ ಹೇಳ್ತೀವಿ. ಯಾವ ದೇಶದವರು ಸರ್? ಹಂಗೇರಿ ದೇಶದವರಾಗಿದ್ದಾರೆ. ಯಾರು? ಹಂಗೇರಿ ದೇಶದವರು. ಸೊ ಇವರು ಯಾವ ಕಾದಂಬರಿಯನ್ನು ಬರೆದಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲಿ. ಈ ಡೆಮನ್ ಕಾಪರ್ ಹೆಡ್ ಅವಾಗಲೇ ಓದಿದ್ವಲ್ವ ಇವರು? 2023 ಮಹಿಳಾ ಪ್ರಶಸ್ತಿ ನೆನಪಿದೆ ಅಲ್ವಾ ಇವರು? ಓಕೆ, ಆ್ಯಂಡ್ ದೆನ್ ಇಲ್ಲಿ ಇದಕ್ಕೆ ಆನ್ಸರ್ ಬನ್ನಿ, ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಯಾವುದು? ಈ ಅರಮನೆಗೆ ಸ್ಪೇಡ್ ವರ್ಕ್ ಅಂತ. ಓಕೆ, ಇನ್ನು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನು, ಸ್ಪೇಡ್ ವರ್ಕ್ ಫಾರ್ ಪ್ಯಾಲೇಸ್ ಅಂತ. ಸ್ಪೇಡ್ ವರ್ಕ್ ಫಾರ್ ಪ್ಯಾಲೇಸ್ ಅಂತ. ಸೊ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇವರು. ಓಕೆ, ಯಾಕೆ ಅಂತಂದರೆ ಇವ್ರದ್ದು ಆಲ್ಮೋಸ್ಟ್ ಫೇಮಸ್ ಅದಕ್ಕಿದ್ದಾರೆ ಅಂದರೆ ದೆವ್ವದ ಕಥೆಗಳು ಫೇಮಸ್ ಇದ್ದಾರೆ ಇವರು. ಹಾರರ್ ಸ್ಟೋರಿಗಳಿಗೆ ಫೇಮಸ್ ಇದ್ದಾರೆ ಇವರು. ಯಾರು? ಈ ಒಂದು ಲಾಸ್ಲೋ ಕಾರ್ಸ್ಜಾ ಹೋರ್ಕೈ ಅವರು ಯಾವ ದೇಶದವರಾಗಿದ್ದಾರೆ ಸರ್? ಹಂಗೇರಿ ದೇಶದವರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೆಡಿಕಲ್ ವಿಭಾಗದಲ್ಲಿ ಯಾರ್ಯಾರು ನೀಡಲಾಗಿದೆ ಸರ್? ಟೋಟಲಿ 3 ಜನಕ್ಕೆ ನೀಡಲಾಗಿದೆ. ಯಾರ್ಯಾರು? ರಾಮ್ಸ್ಡೇಲ್, ಆ್ಯಂಡ್ ದೆನ್ ಮೆರ್ರಿ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾರು ಅಂತಾರೆ ಸಾಕಾಗುಚಿ ಅವರು. ಇವ್ರನ್ನ ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟು ಇರುತ್ತೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿ? ವೆನೆಜುವೆಲಾದ ಯಾವುದು ಕೊರಿನಾ ಮಚಾಡೋ ಅವರಿಗೆ ಅಲ್ವಾ? ಸೊ ಒಂದು ಮಚಾಡೋ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಆ ಮಹಿಳೆಗೆ ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾರು ಹೇಳ್ಬೋದು ನಿಮಗೆ? ಫಿಸಿಕ್ಸಲ್ಲಿ ಯಾರ್ಯಾರು ನೀಡಲಾಗಿದೆ ಅಂತ ಕೇಳಿದ್ರೆ ಒಂದು ಜಾನ್ ಕ್ಲರ್ಕ್ ಅವರಿಗೆ, ಆ್ಯಂಡ್ ದೆನ್ ಇನ್ನೊಂದು ಜಾನ್ ಮ್ಯಾಚ್ಲೆಟ್ ಅವರಿಗೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾರು ಅಂದರೆ ಒಂದು ಮಿಚೆಲ್ ಅವರು ಅಂತ ಹೇಳ್ತೀವಿ ಸರ್. ಆ 3 ಜನಕ್ಕೆ ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ವಿಭಾಗ ಇದೆ? ಕೆಮಿಸ್ಟ್ರಿಯಲ್ಲಿ ಯಾರು ಅಂತ ಕೇಳಿದ್ರೆ ಒಂದು ಸೂರ್ಯ ಅಂತ ಕೋಡ್ ಮಾಡಿದ್ದೆ ಅಲ್ವಾ ನಿಮಗೆ? ಯಾವುದು? ಈ ಒಂದು ಸುಸುಮಾ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ರಿಚರ್ಡ್, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಬ್ರು ಯಾರು? ಓಮರ್ ಅವರು. ಓಕೆ, ಸೊ ಇವರನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ ರೀ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2022ರಲ್ಲಿ ಅನ್ನಿ ಎರ್ನಾಕ್ಸ್ ಅವರಿಗೆ ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟ ದಿ ಇಯರ್ಸ್ನ ಪ್ರಮುಖ ವಿಷಯ ಯಾವುದು ಅಂತ ಕೇಳಿದಾನೆ. ಯಾವುದಾಗಿದೆ ಸರ್ ಇದು ಪ್ರಮುಖ ವಿಷಯ ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಐತಿಹಾಸಿಕ ಮತ್ತು ಆಘಾತ ಸ್ಮರಣೆ ಅನ್ನೋದು ಪ್ರಮುಖ ವಿಷಯ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2023 ಏಷ್ಯನ್ ಕ್ರೀಡಾಕೂಟದಲ್ಲಿ ಸೇಲಿಂಗ್ ಪುರುಷರ ವಿಂಡ್ಸ್ಪರ್ RSXನಲ್ಲಿ ಕಂಚಿನ ಪದಕವನ್ನು ಗೆದ್ದಿರ್ತಕ್ಕಂಥ ಕ್ರೀಡಾಪಟು ಯಾರು ಅಂತ ಕೇಳಿದಾನೆ. ಸರ್ ಯಾರು ಸರ್ ಇವರು? ಸರ್ ದ್ಯಾಟ್ ಈಸ್ ಯಾರು? ಇಬಾದ್ ಅಲಿ ಅವರು ಅಂತ ಹೇಳ್ತೀವಿ ಸರ್ನ. ಯಾರು ಅಂದರೆ ಈ ಒಂದು ಇಬಾದ್ ಅಲಿ ಅವರು ಈ ಒಂದು ಕಂಚಿನ ಪದಕವನ್ನು ಗೆದ್ದಿರ್ತಕ್ಕಂಥ ಕ್ರೀಡಾಪಟು ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, FIG ಅಂಟಲ್ಯ ವಿಶ್ವಕಪ್ನಲ್ಲಿ ಪ್ರಣತಿ ನಾಯಕ್ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ ಅಂತ. ಪ್ರಣತಿ ನಾಯಕ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಅಷ್ಟೇ ಕೇಳಿದೆ ನೋಡಿ. ಈಸಿಯಾಗಿ ಸಿಂಪಲ್ ಆಗಿ ನೀವು ಹೇಳಬೇಕು ಯಾವುದು ಸರ್ ಇದು? ಇವರು ವುಮೆನ್ ವಾಲ್ಟ್ಗೆ ಸಂಬಂಧಪಟ್ಟಿದ್ದಾರೆ ಸರ್ನ. ಏನಂತ ಹೇಳ್ತೀವಿ? ಒಂದು ಮಹಿಳಾ ವಾಲ್ಟ್ನ ಸ್ಪರ್ಧೆಯಲ್ಲೂ ಇವರು ಏನಂತ ಹೇಳ್ತೇವೆ ಸ್ಪರ್ಧೆಯನ್ನು ಮಾಡಿದ್ದಾರೆ, ಮೀನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಓಕೆ, ಸೊ ಯಾರು ಅಂದರೆ ಈ ಒಂದು ಪ್ರಣತಿ ನಾಯಕ್ ಅವರು ಈ ಒಂದು ಮಹಿಳಾ ವಾಲ್ಟಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಧ್ಯೇಯವನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ. ಓಕೆ, ಸೊ ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅದರ ಒಂದು ಧ್ಯೇಯ ಯಾವುದು ಅಂತ. ಯಾವುದು ಸರ್ ಇದು? ಸರ್ ದ್ಯಾಟ್ ಈಸ್ ಯಾವುದು ಅಂತ ಕೇಳಿದ್ರೆ ಒಂದು ಭ್ರಷ್ಟಾಚಾರವನ್ನು ನಿಲ್ಲಿಸಿ ಪಾರದರ್ಶಕತೆ ಮತ್ತು ಈ ಒಂದು ಹೊಣೆಗಾರಿಕೆಯ ಸಮಗ್ರತೆಯನ್ನು ಉತ್ತೇಜಿಸುವುದು ಅಂತ ಆಗುತ್ತೆ. ಓಕೆ, ಇಂದು ಭ್ರಷ್ಟಾಚಾರ ಸೂಚ್ಯಂಕ ಬಿಡುಗಡೆ ಮಾಡ್ತಾರೆ ಗೊತ್ತಾ? ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಸಂಸ್ಥೆ ಅಂತ ಹೇಳ್ತೀವಿ. ಓಕೆ, ಯಾವುದೊಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳೋದನ್ನು ಸಹ ನಿಮಗೆ ಕೇಳಬಹುದು. ಇವರು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ. ಆ್ಯಂಡ್ ದೆನ್ ಇದರಲ್ಲಿ ನಮ್ಮ ಭಾರತ ಇವತ್ತಿನ ಮೀನ್ಸ್ ಈ ವರ್ಷದ ಒಂದು ರ್ಯಾಂಕಿಂಗ್ ಎಷ್ಟಿದೆ ಸರ್? 93ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 19ನೇ ಪ್ರಶ್ನೆ, ಪಾಲ್ ಲಿಂಚ್ ಅವರ ಪ್ರವಾದಿ ಗೀತೆ ಐರ್ಲೆಂಡ್ ಸರ್ವಾಧಿಕಾರಿ ಆಡಳಿತಕ್ಕೆ ಜಾರು ಬೀಳುವುದನ್ನು ಚಿತ್ರಿಸುತ್ತದೆ. ಅದಕ್ಕೆ ಯಾವ ಪ್ರಶಸ್ತಿ ಸಿಕ್ಕಿತು ಅಂತ ಕೇಳಿದಾನೆ. ಯಾವ ಪ್ರಶಸ್ತಿ ಸಿಕ್ಕಿದೆ ಸರ್ ಈ ಒಂದು ಪಾಲ್ ಲಿಂಚ್ ಅವರಿಗೆ? ಯಾವುದು ಸರ್? ದ್ಯಾಟ್ ಈಸ್ ಬುಕರ್ ಅವಾರ್ಡ್ 2023. ಇದನ್ನು ಇವಾಗಲೇ ಹೇಳಿದ್ರಲ್ಲ, ಹೌದಾ? ಓಕೆ, ನೆನಪಿದೆ ಅಲ್ವಾ ನಿಮಗೆ? ಓಕೆ, ಗುಡ್, ನೆನಪಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ 20ನೇ ಪ್ರಶ್ನೆಯ ಹಾಗೆ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ನೀಲಂ ಸರನ್ ಗೌರ್ ಅವರು ಸಾಹಿತ್ಯ ಅಕಾಡೆಮಿ ಕ್ಷೇತ್ರದಲ್ಲಿ 2023 ಕೇಂದ್ರೀಕೃತ ಕಾದಂಬರಿಯಾಗಿ ಗೆದ್ದಿದ್ದಾರೆ. ಯಾವುದರಲ್ಲಿ ಅಂತ ಕೇಳಿದ್ರೆ ಒಬ್ಬ ಪ್ರಸಿದ್ಧ ಶಾಸ್ತ್ರೀಯ ಗಾಯನ
ಗಾಯಕನ ಜೀವನದ ಬಗ್ಗೆ ಇದು ಹೇಳುತ್ತೆ. ಯಾವುದು ಈ ಒಂದು ಕೃತಿ. ಓಕೆ, ಯಾರು ಗೆದ್ದಿದ್ದಾರೆ ಅಂದರೆ ಇವರು ನೀಲಂ ಸರನ್ ಗೌರ್ ಅವರು ಗೆದ್ದಿದ್ದಾರೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಮುಂಬರ್ತಕ್ಕಂಥ RRB ಡಿ ಗ್ರೂಪ್, SSC GD ಆ್ಯಂಡ್ ದೆನ್ RRB NTPC ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ ಸ್ಟ್ಯಾಟಿಕ್ GK ಪ್ರಶ್ನೆಗಳು. ಓಕೆ, ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ವಿವರಣೆ. ಓಕೆ ಸರ್, 50 ಕ್ವಶನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಜಸ್ಟ್ 20ಗೆ ಏನು ಮಾಡಿದ್ರಿ ಅಂತ. ಓಕೆ, ಮೀನ್ಸ್ ಅದು ಹೇಗೆ ಅಂತಂದರೆ ಜಸ್ಟ್ 50 ಕ್ವಶನ್ ಹೇಳ್ಬೋದಾಗಿತ್ತು, ಬಟ್ ಆ ಕ್ವಶನ್ ನೋಡಿದ ನಂತರ ಕೆಲವೊಂದಕ್ಕೆ ಎಕ್ಸ್ಪ್ಲನೇಷನ್ ಜಾಸ್ತಿ ನೀಡಿರುತ್ತೆ. ಓಕೆ, ಆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಅದನ್ನು ಹೇಗೋ ಎಕ್ಸಾಮಲ್ಲಿ ಆ ಕ್ವಶನ್ ಬಂತು ಅಂದರೆ ಇದನ್ನು ನಾನು ಹೇಳಿಲ್ಲ ಅಲ್ವಾ, ಅವತ್ತು ಹೇಳಬೇಕಾಗಿತ್ತು ಅಂತ ಫೀಲ್ ಬರುತ್ತೆ. ಓಕೆ, ಸೊ ಅದಕ್ಕೆ ಆ ಒಂದು ಫೀಲ್ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಈ ಕ್ವಶನ್ ಕಡಿಮೆ ಆಗಿದ್ರು ಸಹ ಅದು ಎಕ್ಸ್ಪ್ಲನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ನಿಮಗೆ ಯಾವತ್ತೂ ಸಹ ಟೈಮ್ ವೇಸ್ಟ್ ನಾವು ಮಾಡದೇ ಇರತಕ್ಕಂಥ ಒಂದು ಭಾಷೆಯನ್ನು ಕೊಡ್ತಾ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಮಾತು ಸಹ ಹೇಳ್ತೀನಿ ಅಂತ ಹೇಳಿದೆ. ಓಕೆ, ಏನಂತ ಅಂದರೆ ಲಾಸ್ಟ್ ಒಂದು 2 ಡೇಸ್ ಬ್ಯಾಕ್ RRB ಡಿ ಗ್ರೂಪ್ ರಿಸಲ್ಟ್ ಬಂತು. ಓಕೆ, RRB ಡಿ ಗ್ರೂಪ್ ರಿಸಲ್ಟ್ ಬಂತು ಆ್ಯಂಡ್ ದೆನ್ ನನಗೆ ಒಂದು 2 ಹುಡುಗರು ಓಕೆ ಮೆಸೇಜ್ ಮಾಡಿದರು. ಆ್ಯಂಡ್ ದೆನ್ ಅವರು ಒಂದು ವಾಟ್ ಎವರ್ ಒಂದು ಆನ್ಲೈನ್ ಸೋರ್ಸ್ಗಳಿಂದ, ಕನ್ನಡ ಒಂದು ಆನ್ಲೈನ್ ಸೋರ್ಸಿಂದ ಒಂದು ಕೋಚಿಂಗ್ ಸೆಂಟ್ರಿಂದ ಕೋಚಿಂಗ್ನ ತೊಗೊಂಡಿದ್ದಾರೆ. ಓಕೆ, ಆ್ಯಂಡ್ ದೆನ್ ಅವರಿಗೆ ಈ RRB ಡಿ ಗ್ರೂಪಲ್ಲಿ ಸ್ಕೋರ್ ಎಷ್ಟು ಬಂದಿದೆ ಗೊತ್ತಾ? ಎಷ್ಟು ಬಂದಿರಬಹುದು? ಒಬ್ಬರಿಗೆ 6 ಬಂದಿದೆ, ಆ್ಯಂಡ್ ದೆನ್ ಇನ್ನೊಬ್ಬರಿಗೆ 16 ಬಂದಿದೆ, 26 ಬಂದಿದೆ. ಓಕೆ, ಮೀನ್ಸ್ ಈ 26 ಅಂತಂದರೆ ಸರ್ ಅವರು ಓದಿರಲಿಲ್ಲ, ಸೊ ಅದಕ್ಕಾಗಿರ್ಬೋದು ಅಂತ. ಓಕೆ, ಅವರಿಗೆ ಕರೆಕ್ಟಾಗಿ ಗೈಡೆನ್ಸ್ ಸಿಕ್ಕಿರಲಿಲ್ಲ. ಯಾಕೆಂದರೆ ಅವರು ಓದಿದ್ದಾರೆ, ಬಟ್ ಎಲ್ಲವೂ ಹೇಗೆ ಅಂತಂದರೆ ಈಸಿ ಲೆವೆಲಲ್ಲಿ ಏನೇನು ಪ್ರಶ್ನೆಗಳಿದಾವಲ್ವ ಎಲ್ಲ ಓದಿದ್ದಾರೆ ಅವರು, ಬಟ್ ಯಾವುದೂ ಸಹ ಈಸಿ ಲೆವೆಲಲ್ಲಿ ಪ್ರಶ್ನೆಗಳೇ ಬಂದಿಲ್ಲ. ಅವರಿಗೆ ಈ ಟಾಪಿಕ್ ಗೊತ್ತಿದೆ, ಯಾವುದು ಈ ಲಾಭ ನಷ್ಟದ ಟಾಪಿಕ್ ಗೊತ್ತಿದೆ. ಲಾಭ ನಷ್ಟದ ಅವರು ಫಾರ್ಮುಲಾಗಳನ್ನು ನೋಡ್ಕೊಂಡಿದ್ದಾರೆ, ಆ್ಯಂಡ್ ದೆನ್ ಈ ಶಾರ್ಟ್ ಕಟ್ ಮೆಥಡ್ಗಳನ್ನು ನೋಡ್ಕೊಂಡಿದ್ದಾರೆ. ಬಟ್ ಆ ಶಾರ್ಟ್ ಕಟ್ ಮೆಥಡ್ಗಳನ್ನು ನೋಡ್ಕೊಂಡಿದ್ದಾರೆ, ಅವರಿಗೆ ಆ್ಯಕ್ಚುಲಿ ಬೇಸಿಕ್ ಇದನ್ನೇ ಗೊತ್ತಿಲ್ಲ, ದ ಮೆಥಡ್. ಓಕೆ, ಸೊ ಅಲ್ಲಿ ಅವರು ಮತ್ತೆ ಕೆಟ್ಟಾಗಿ ಬಿದ್ದಿದ್ದಾರೆ. ಸೊ ಮೀನ್ಸ್ ಬೇರೆ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಬಂದಿದ್ದಾರೆ, ಸೊ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಅವರು ಒಂದು ಮೀನ್ ಪ್ರೊಫೆಷನ್ ಅವ್ರು ನೋಡಿದ್ರೆ ಥರ್ಡ್ ಪ್ರೊಫೆಷನಲ್ಲಿ ಕ್ವಶನ್ ಕೇಳಿದ್ದಾನೆ, ಸೊ ಹಾಗಾಗಿದೆ. ಆ್ಯಂಡ್ ದೆನ್ ಕೆಲವೊಂದು ಇವಾಗ ಈಸಿ ಆಗಿರ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ನ ಅವರು ಓದಿದ್ರೆ ಅಲ್ಲೇ ಸ್ವಲ್ಪ ಮಾಡ್ರೇಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ. ಸೊ ಮೀನ್ಸ್ ಇದು ಹೇಳೋ ತಾತ್ಪರ್ಯ ಏನು ಅಂತಂದರೆ, ನೀವು ಯಾವುದೇ ಕೋಚಿಂಗ್ ಸೆಂಟರ್ಗಳಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ, ಆ್ಯಂಡ್ ದೆನ್ ನಿಮ್ಗೆ ಗೊತ್ತಿರೋರು ಯಾರೋ ಒಬ್ರು ಜಾಯ್ನ್ ಆಗೋಕ್ಕಿಂತ ಮುಂಚೆ ಅದರ ರಿವ್ಯೂಗಳನ್ನು ಕೇಳಿ. ಓಕೆ, ಸೊ ಮೀನ್ಸ್ ಯಾರೋ ಒಬ್ಬರು ಸುಮ್ಮನೆ ಹಾಗಿದ್ರೆ ಏನೋ ಹೇಳ್ತಿರ್ತಾರಲ್ವ, ನಮ್ಮ ಸರ್ ಹಾಗೆ ಅಂತ. ಓಕೆ, ಸೊ ಯಾರನ್ನೂ ಸಹ ಫುಲ್ ಪೀಕಲ್ಲಿ ಕೂಡಿಸ್ಬೇಡಿ. ಓಕೆ, ಅದು ಹೇಗಾಗುತ್ತೆ ಅಂದರೆ ಬೇಳೆಯವ್ರಿಗೂ ಮಾತ್ರ ಅವರು ನಮ್ಮ ಸರ್ ಅಂತ ಇರ್ತಾರೆ, ಯಾರೇ ಆಗಿರಲಿ. ಓಕೆ, ಸೊ ಬಟ್ ಕೆಲವರು ಮಾತ್ರ ಲೈಕ್ ಹೇಗೆ ಅಂತ ಹೇಳ್ತೀವಿ, ದ ಖಾನ್ ಸರ್. ಓಕೆ, ಸೊ ಮೀನ್ಸ್ ಆ ರೀತಿ ಲೆಜೆಂಡ್ರಿಗಳು ಮಾತ್ರ ಎಷ್ಟೇ ಮೇಲೆ ಹೋದರೂ ಸಹ ಓಕೆ ದ ಸೇಮ್ ಲೆವೆಲ್ ಮೇಂಟೈನ್ ಮಾಡಿರ್ತಾರೆ. ಓಕೆ, ಆ್ಯಂಡ್ ದೆನ್ ದ ಸೇಮ್ ಮೈಂಡ್ಸೆಟ್ ಇರುತ್ತೆ ಅವರಿಗೆ. ಬಟ್ ಕೆಲವ್ರು ಹೇಗೆ ಅಂದರೆ ಅದು ದುಡ್ಡಿನ ಸಲುವಾಗಿ ಹೇಗೆ ಅಂದರೆ ಸುಮ್ಮನೆ ಒಂದು ತಿಂಗಳಲ್ಲಿ ಇದನ್ನು ಮುಗಿಸ್ತಾರೆ ರೀ, ಕೋಚಿಂಗ್ನ ಮುಗಿಸ್ತಾರೆ. ಓಕೆ, ಹೇಗಾಗುತ್ತೆ 1 ತಿಂಗಳಲ್ಲಿ, 2 ತಿಂಗಳಲ್ಲಿ ಮುಗಿಸ್ತಾರೆ, 7 ತಿಂಗಳಲ್ಲಿ ಹೇಗಾಗುತ್ತೆ ಅಂತ. ಓಕೆ, ಚಾನ್ಸೇ ಇಲ್ಲ. ಒಂದು ಸಿಲೆಬಸ್ನ 2 ತಿಂಗಳಲ್ಲಿ ಮುಗಿಸೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಕಂಪ್ಲೀಟಾಗಿ ನಾನು ಇದನ್ನು ಓದಿದ್ದೀನಿ 1 ವರ್ಷ ಅಂತ ಕೇಳಿದ್ರೆ ಅವಾಗ ನಾನು 2 ತಿಂಗಳಲ್ಲಿ ರಿವೈಸ್ನ ಮಾಡ್ಬೋದು. ಮೇ ಬಿ ರಿವೈಸ್ ಮಾಡೋಕ್ಕೆ ಸಹ ಟೈಮ್ ಸಾಕಾಗಲ್ಲ, ಅದು 2 ತಿಂಗಳು. ಬಟ್ 2 ತಿಂಗಳಲ್ಲಿ ನಿಮ್ಮ ಕೋಚಿಂಗ್ ಸೆಂಟರ್ ಅವರು ಕಂಪ್ಲೀಟಾಗಿ ಸಿಲೆಬಸ್ ಮುಗಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಸ್ಕ್ಯಾಮ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ, ಸೊ ಮೀನ್ಸ್ ಸೆಲ್ಫ್ ಬುಕ್ಗಳನ್ನು ತೊಗೊಳ್ರಿ. ಓಕೆ, ಸೆಲ್ಫ್ ಬುಕ್ಗಳನ್ನು ತೊಗೊಳ್ಳಿ, ಓದ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಯೂಟ್ಯೂಬಲ್ಲಿ ಸಾಕಷ್ಟು ಭಂಡಾರ ಇದೆ ಇಲ್ಲಿ. ಓಕೆ, ಸೊ ಜಸ್ಟ್ ಸರ್ಚ್ ಮಾಡೋಕ್ಕೆ ನಿಮ್ಗೆ ಯಾಕೆ ಆಗ್ತಿಲ್ಲ? ಓಕೆ, ಯಾವುದೋ ಒಂದು ಟಾಪಿಕ್ ತೊಗೊಳ್ತೀರಲ್ವಾ, ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ. ಒಂದು 10 ಜನ ಸಿಗ್ತಾರೆ ನಿಮಗೆ, 10 ಜನರಲ್ಲಿ ಯಾವನು ಕರೆಕ್ಟ್ ಹೇಳ್ತಿದ್ದಾನಲ್ವಾ ಅವನನ್ನು ಫಾಲೋ ಮಾಡಿ, ಕೇಳಿ ಕ್ಲಾಸ್ನ. ಯಾಕೆ ಕೇಳಲ್ಲ? ಓಕೆ, ಕೇಳಿ, ದುಡ್ಡು ಹಾಳು ಮಾಡ್ಕೋಬೇಡಿ. ಓಕೆ, ಸೊ ಮೀನ್ಸ್ ಇಲ್ಲಿ ಆಲ್ಮೋಸ್ಟ್ ಈ ಒಂದು ಫೀಲ್ಡ್ಗೆ ಬಂದಿದ್ದೀರಾ ಅಂತಂದರೆ ನೀವೇನು ಕರೋಡಪತಿ ಆಗಿರಲಿಲ್ಲ, ಆ್ಯಂಡ್ ದೆನ್ ಹೇಗೆ ಅಂತಂದರೆ ಒಂದು ಬೆಳ್ಳಿ ಸ್ಪೂನ್ನ ನೀವು ಬಾಯಲ್ಲಿ ಇಟ್ಕೊಂಡಿರಲ್ಲ. ಓಕೆ, ಜಸ್ಟ್ ಎಲ್ಲರೂ ಸಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದವರಾಗಿರ್ತೀರ. ಆ್ಯಂಡ್ ದೆನ್ ಇನ್ನೂ ಕೆಲವೊಬ್ರು ಹೇಗೆ ಅಂದರೆ ಭಾಳ ಬಡತನ ಫ್ಯಾಮಿಲಿಯಿಂದ ಬಂದವರಾಗಿರ್ತೀರ. ಓಕೆ, ಸೊ ಅದಕ್ಕೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯಾರಿಗೂ ಸಹ ರಾಂಗ್ ಗೈಡೆನ್ಸ್ ಕೊಡಬೇಡಿ. ಓಕೆ, ಇಲ್ಲಿ ನಾನು ಜಾಯ್ನ್ ಆಗಬೇಕಂತಿದ್ದೀನಿ, ಅಕ್ಕ ನಾನು ಇಲ್ಲಿ ಜಾಯ್ನ್ ಆಗಬೇಕಂತ ಕೇಳ್ತಿದ್ದೀನಿ ಅಂತಂದರೆ ಯಾರು ಓಕೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಹೇಳಿ. ಯಾಕೆಂದರೆ ಫ್ರೆಷರ್ ಇರ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ. ಓಕೆ ಹಾಳಾಗಲಿ ಬಿಡು, ನಾನು ಸಹ ಇದನ್ನು ಹಾಗೆ 1-2 ವರ್ಷದ ಹಿಂದೆ ಈ ಥರ ದುಡ್ಡು ಕೊಟ್ಟು ನಾನು ಹೋಗಿದ್ದೆ, ಸೊ ಅವನು ಸಹ ಹಾಳಾಗಲಿ ಬೇಡ. ಓಕೆ, ಯಾರು ಒಬ್ಬ ಇದ್ರೇನೋ ಜಾಸ್ತಿ ದುಡ್ಡು ಮಾಡ್ಕೊಳ್ತಿದ್ದಾನೆ, ಬಟ್ ನಿಮ್ಮ ಫ್ರೆಂಡ್ಗೆ ಆತ ಸ್ವಲ್ಪ ದುಡ್ಡು ಉಳಿಸಿಯಲ್ಲ. ಓಕೆ, ಮೀನ್ಸ್ ನಿಮ್ಮ ಹೆಸರಾದರೂ ಹೇಳ್ತಾನೆ ಆತ, ಸೊ ಒಂದು ಗೈಡೆನ್ಸ್ ಕೊಡಿ ಅವ್ರಿಗೆ. ಓಕೆ, ಸೊ ಮೀನ್ಸ್ ನಿಮಗೆ ಆಗುತ್ತಾ ಹೆಲ್ಪ್ ಮಾಡಿ. ಓಕೆ, ಮೀನ್ಸ್ ಯಾರಿಗೂ ಸಹ ಇದನ್ನು ಮಾಡಬೇಡಿ, ಆ್ಯಂಡ್ ನೀವು ಸಹ ಧೋಕಕ್ಕೆ ಬೀಳಕ್ಕೆ ಹೋಗಬೇಡಿ. ಸೊ ಲಾಸ್ಟ್ SSGD ಎಕ್ಸಾಮ್ ಆದಾಗಲೇ ನಿಮಗೆ ಸಾಕಷ್ಟು ಜನಕ್ಕೆ ಹೇಳಿದೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಅಗ್ನಿವೀರ್ ಎಕ್ಸಾಮ್ ಆದಾಗಲೂ ಸಹ ಸಾಕಷ್ಟು ಜನಕ್ಕೆ ಹೇಳಿದೆ, ಈ ಒಂದು ಕೋಚಿಂಗ್ ಸೆಂಟರ್ ಮಾಫಿ ಏನಿದೆ ಅಲ್ವಾ, ಅದು ಹೇಗೆ ಅಂದರೆ ಭಾಳ ಬೆಳೆಸುತ್ತೆ. ಆ್ಯಂಡ್ ದೆನ್ ಇದೇ ಒಂದು ಫೀಲ್ಡಲ್ಲಿ ಸಾಕಷ್ಟು ಒಳ್ಳೆ ಟೀಚರ್ಸ್ಗಳನ್ನು ನೋಡಿದ್ದೀನಿ. ಓಕೆ, ಕರ್ನಾಟಕದಲ್ಲಿ ಸಹ 1-2 ನಾನು ನೋಡಿದ್ದೀನಿ. ಆ್ಯಂಡ್ ದೆನ್ ಇನ್ನು ಇಂಗ್ಲೀಷಲ್ಲಿ ಅವ್ರನ್ನ ನೋಡಿದ್ದೀನಿ. ಆ್ಯಂಡ್ ದೆನ್ ಇನ್ನು ವೆಸ್ಟ್ ಬೆಂಗಾಲಲ್ಲಿ ಸಮ್ ಟೀಚರ್ಸ್ ಇದ್ದಾರೆ, ಅವರು ನೋಡಿದ್ದೀನಿ. ಆ್ಯಂಡ್ ದೆನ್ UPಯಲ್ಲಿ ಹಿಂದಿಯಲ್ಲಿ ಕ್ಲಾಸ್ ಹೇಳ್ತಾರೆ. ಓಕೆ, ಸೊ ಕೆಲವರು ನೋಡಿದ್ದೀನಿ. ಆ್ಯಂಡ್ ದೆನ್ ದ ಫೇಮಸ್ ಒಬ್ಬರದ್ದು ಹೆಸರು ಹೇಳಬೇಕು ಅಂದರೆ ದ ಖಾನ್ ಸರ್. ಓಕೆ, ಎಂಥ ಪರ್ಸನ್ ಅವರು. ಓಕೆ, ಸೊ ಜಸ್ಟ್ 200 ರೂಪೀಸ್ಗೆ ನಿಮಗೆ GK ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತಾರೆ. ಸೊ ಅದನ್ನು ನೀವು ಇಲ್ಲಿ ಒಂದು ತೊಗೊಳ್ಳಿ, ನೀವು ದ ನಂಬರ್ 1 ಇನ್ಸ್ಟಿಟ್ಯೂಟ್ ಆಫ್ ದ ಕರ್ನಾಟಕ ಅಂತ ಹೇಳ್ತಾರೆ. ಸೊ ಮಿನಿಮಮ್ ನಿಮಗೆ ಅಲ್ಲಿ ಪ್ರೈಸ್ ಎಷ್ಟು ಇರುತ್ತೆ ಅಂದರೆ 5,000 ಇರುತ್ತೆ. ಓಕೆ, ಮತ್ತು ಅದು ಆ ಆಫರ್ ಈ ಆಫರ್ ಅಂತ ಎಲ್ಲ ಸಹ ಹೇಳ್ತಿರ್ತಾರೆ.
ಹೇಳ್ತಿರ್ತಾರೆ. ಜಸ್ಟ್ ಒಂದೇ ಒಂದು ಮಾಡ್ಕೊಳ್ಳಿ, ಏನು ಅಂತಂದರೆ ಬೇಸಿಕ್ ಬುಕ್ಗಳನ್ನು ಓದ್ಕೊಳ್ಳಿ. ಸೊ ಯೂಟ್ಯೂಬಲ್ಲಿ ಡೈಲಿ 1-2 ಕ್ಲಾಸ್ಗಳನ್ನು ಕೇಳಿ. ವಿತ್ ಟೆಕ್ಸ್ಟ್ ಬುಕ್ಕಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಓಕೆ, ಸಬ್ಸ್ಕ್ರಿಪ್ಷನ್ ತೊಗೊಂಡು ಒಂದು 250 ರುಪೀಸ್ ಆರ್ ಇನ್ 350 ರುಪೀಸ್ಗೆ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಇನ್ನು ಆಫರ್ ಡೇಸಲ್ಲಿ. ಓಕೆ, ಸೊ ಅದನ್ನು ತೊಗೊಂಡು ಡೈಲಿ ಒಂದು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡ್ತಾ ಬನ್ನಿ. ಮಾಕ್ ಟೆಸ್ಟ್ ಸಾಲ್ವ್ ಮಾಡ್ತಾ ಬಂದರೆ ನಿಮಗೆ ಟೀಚರ್ ಹಕ್ಕಿಕತ್ ಸಹ ತಿಳಿಯುತ್ತದೆ. ಓಕೆ, ಇವಾಗ ಒಂದು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡಿದ ನಂತರ ನೀವು ಕ್ಲಾಸ್ ಕೇಳಿ. ನಾನು ಕ್ಲಾಸ್ ಕೇಳಬೇಕು ಕೇಳಬಾರ್ದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಕೇಳಬಾರ್ದಂತ ಫೀಲ್ ಬಂತ ಬಿಟ್ಟೇ ಬಿಡಿ ಅಷ್ಟೇ, ಅದೇ ದಿನ. ಓಕೆ, ಸೊ ಯಾವುದೇ ಟೀಚರ್ಸ್ ಆಗಿರಲಿ, ಓಕೆ ಯಾರೇ ಟೀಚರ್ಸ್ ಆಗಿರಲಿ, ಒಂದು ಮಾಕ್ ಟೆಸ್ಟ್ ಆದ ನಂತರ ಒಂದು ಯಾವುದೋ ಒಂದು ಎಕ್ಸಾಮ್ ನಡೆದ ನಂತರ, ಇವಾಗ ಒಂದು RRB ಡಿ ಗ್ರೂಪ್ ಎಕ್ಸಾಮ್ ಇದೆ ಅಲ್ವಾ, ಒಂದು ರ್ಯಾಂಡಮ್ ಕ್ವಶನ್ ಪೇಪರ್ ತೊಗೊಳ್ರಿ. ಇದೇ ಕ್ವಶನ್ ಪೇಪರ್ ಅಂತ ಹೇಳ್ತಿಲ್ಲ ನಿಮಗೆ. RRB ಡಿ ಗ್ರೂಪ್ ರ್ಯಾಂಡಮ್ ಶಿಫ್ಟ್. ಓಕೆ, ಸೊ ಯಾವ ದಿನದ್ದು, ಯಾವುದೊಂದು ಡಿಸೆಂಬರ್ 16 ಅಂತ ತೊಗೊಳ್ಳಿ. ಈ ಡಿಸೆಂಬರ್ 16 ಫಸ್ಟ್ ಶಿಫ್ಟ್ ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ. ಕ್ವಶನ್ ಪೇಪರ್ ತೊಗೊಂಡು ಫಸ್ಟ್ ಸಾಲ್ವ್ ಮಾಡಿದ ನಂತರ ಆಮೇಲೆ ಬಂದು ನನ್ನ ಕೆಲವು ಕ್ಲಾಸ್ಗಳನ್ನು ನೀವು ಕೇಳಿ. ಆ್ಯಂಡ್ ದೆನ್ ಬೇರೆ ನಿಮ್ಗೆ ಯಾವ ಟೀಚರ್ಸ್ ಬೇಕಲ್ಲೋ ಅವ್ರ ಕ್ಲಾಸ್ಗಳನ್ನು ಕೇಳಿ. ಸ್ವಲ್ಪ ಆದರೂ ಸಿಮಿಲರ್ ನಿಮಗೆ ಸಿಗ್ತಾ ಇದೆಯಾ? ಓಕೆ, ಹೇಗೆ ನಮಗೆ ಕಾಂಪಿಟೇಷನ್ ಇದೆ ಅದರ ಲೆವೆಲಲ್ಲಿ ನಂಗೆ ಸಿಗ್ತಾ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಸಿಗ್ತಾ ಇದೆಯಾ, ಅವ್ರನ್ನ ಕಂಟಿನ್ಯೂ ಫಾಲೋ ಮಾಡಿ. ಅವ್ರು ನಿಮ್ಮ ಕೈ ಹಿಡಿತಾರೆ. ಸಿಗ್ತಾ ಇಲ್ವಾ, ಅವ್ರನ್ನ ಅವತ್ತೇ ಕೈ ಬಿಡಿ, ಯಾಕಂದರೆ ಅವ್ರು ನಿಮಗೆ ಮುಂದೆ ಹೋಗಿ ಕೈ ಬಿಡ್ತಿರ್ತಾರೆ. ಓಕೆ, ಸೊ ಇಷ್ಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆ ಸಕ್ಸಸ್ಫುಲಿ ಒಂದು 5 ನಿಮಿಷ ವೇಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೇನ್ ನಿಮಗೆ ಏನಾದರೂ ವಿಡಿಯೋ ಇಲ್ಲಿವರೆಗೂ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.